श्री गुरुभ्यो नमः परमगुरुभ्यो नमः श्रीमदानंदतीर्थ भगवत्पादाचार्य गुरुभ्यो नमः अभ्रमं भंगरहितं अजलं विमलं सदा आनंदतीर्थमतुलं भजे तापत्रयापहं चित्रैः पदैश्च गम्भीरैर्वाक्यैर्मानैरखण्डितैः गुरुभावं विञ्जयन्ति वादिश्री जयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् आत्मसिद्धिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे जन्माद्यस्य यतोऽन्वयादितरतश्चाप्तेषु विघ्नस्वराट् तेने ब्रह्महृदायादिकवये नित्यं धियं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ಬ್ರಹ್ಮಸೂತ್ರಗಳಿಗೆ ಅರ್ಥವಾಗಿರುವ ಮಹಾಭಾರತದಲ್ಲಿ ಏನೇ ಒಂದು ಸಂಶಯ ಇದ್ದರೂ ಅದಕ್ಕೆ ನಿರ್ಣಯವಾಗಿರುವ ಗಾಯತ್ರಿ ಮಂತ್ರದ ಒಂದು ಭಾಷ್ಯ ಥರ ವಿಲಕ್ಕ ಉರೈ ಥರ ಇರೋ ವೇದಾರ್ಥಗಳನ್ನು ತುಂಬಿಕೊಂಡಿರುವ ಈ ಭಾಗವತವನ್ನು ಚಿಂತನೆ ಮಾಡ್ತಾ ಇದ್ದೀವಿ. ಅದರಲ್ಲಿ 7ನೇ ದಿವಸವಾಗಿ ಇವತ್ತು ಕೃಷ್ಣ ಕಥೆ ಮತ್ತು ಕೃಷ್ಣ ಉದ್ಧವನಿಗೆ ಮಾಡಿದ ಉಪದೇಶವನ್ನು ಯಥಾಶಕ್ತಿ ಚಿಂತನೆ ಮಾಡೋಣ. ಅದರಲ್ಲಿ ಮೊದಲಿಗೆ ಪರೀಕ್ಷಿತ್ ರಾಜ ಸುಖಾಚಾರ್ಯರನ್ನು ನೋಡಿ ಈಗ ಹೇಳ್ತಾ ಇದ್ದಾನೆ. ರಾಜೋವಾಚ ಕಥಿತೋ ವಂಶ ವಿಸ್ತಾರೋ ಭಕ್ತ ಸೋಮಸೂರ್ಯಯೋ ರಾಜ್ಞಾಂ ಚೋಭಯ ವಂಶಾನಾಂ ಚರಿತಂ ಪರಮಾದ್ಭುತಂ. ಪರೀಕ್ಷಿತ್ ರಾಜ ಹೇಳ್ತಾನೆ, ಶುಕಾಚಾರ್ಯರೇ, ಚಂದ್ರವಂಶ ಸೂರ್ಯವಂಶದಲ್ಲಿ ಬಂದ ರಾಜರುಗಳು ಕಥೆಗಳನ್ನು ವಿಸ್ತಾರವಾಗಿ ನನಗೆ ತಿಳಿಸಿಕೊಟ್ಟಿದ್ದೀರಾ. ಹಾಗೆ ಈ ಯದುವಿನ ವಂಶನ ಬಗ್ಗೆ ಸ್ವಲ್ಪ ತಿಳಿಸಿಕೊಡ್ರಿ, ಹಾಗೆ ಕೃಷ್ಣನ ಬಗ್ಗೆ ವಿಸ್ತಾರವಾಗಿ ತಿಳಿಸಿಕೊಡಿ ಹಾಗೆ ಅಂತ ಹೇಳ್ತಾನೆ. ಆವಾಗ ಯಾಕೆ ಕೃಷ್ಣನ ಬಗ್ಗೆ ಕೇಳ್ತೀಯಾ ಹಾಗೆ ಅಂದರೆ, ನಮ್ಮ ತಾತಂದ್ರಾದ ಧರ್ಮರಾಜ, ಯುಧಿಷ್ಠಿರ, ಅರ್ಜುನ ಇವರಿಗೆಲ್ಲ ಮಹತ್ತಾದ ಉಪಕಾರ ಮಾಡಿದವನು ಕೃಷ್ಣ. ಯುದ್ಧದಲ್ಲಿ ಅವನ ದಯದಿಂದಲೇ ನಾವು ಗೆದ್ದಿದ್ದೀವಿ. ಮತ್ತು ಅವರಿಗೆ ಮಾತ್ರ ಅಲ್ಲ, ನಾನು ಗರ್ಭದಲ್ಲಿ ಇದ್ದಾಗಲೂ ಅಶ್ವತ್ಥಾಮ ನನ್ನ ಕೊಲ್ಲಬೇಕು ಅಂತ ಒಂದು ಅಸ್ತ್ರವನ್ನು ಬಿಟ್ಟ. ಆವಾಗ ನನ್ನ ಗರ್ಭದಲ್ಲೇ ಬಂದು ಕಾಪಾಡಿದವನು ಕೃಷ್ಣ. ಆದ್ದರಿಂದ ಅವನ ಬಗ್ಗೆ ಬಹಳ ವಿಸ್ತಾರವಾಗಿ ತಿಳಿದುಕೊಳ್ಳಬೇಕು ಅಂತ ನನಗೆ ಒಂದು ಆಸೆ ಇದೆ ಹಾಗೆ ಅಂತ ತಿಳಿಸ್ತಾನೆ. ಮುಂದೆ ಸುಖಾಚಾರ್ಯರು ಹೇಳ್ತಾರೆ, ಇದು ದಶಮಸ್ಕಂದದಲ್ಲಿ ಬರುವ ಒಂದು ಕತೆ. ದಶಮಸ್ಕಂದ ಇರೋದರಲ್ಲೇ ಭಾಗವತದಲ್ಲಿ ದೊಡ್ಡ ಒಂದು ಸ್ಕಂದ, ಒಟ್ಟು ಒಂದು 103 ಅಧ್ಯಾಯ ಇದೆ. ಅದನ್ನು ನಾವು ಪೂರ್ತಿ ತಿಳಿದುಕೊಳ್ಳೋದು ಕಷ್ಟ ಅಂದ್ರೂ ನಂಗೆ ಹೇಳೋದು ಕಷ್ಟ. ಆದ್ದರಿಂದ ನಾವು ಈ ಸಮಗ್ರ ದಶಮಸ್ಕಂದದಲ್ಲಿ ಏನು ಹಿಡಿದೆಯೋ ಅದನ್ನು ಒಂದು ಪಕ್ಷಿ ನೋಟ ಅಂತಾರಲ್ಲ, ಒಂದು ಕಳುಗು ಪಾರ್ವೆಯಲ್ಲಿ ಒಂದು ನೋಡಿಕೊಂಡು ಮುಂದೆ ಹೋಗೋಣ. ಇದರಲ್ಲಿ ಯಾದವ ಕುಲ ಫಸ್ಟು ಭೂದೇವಿ ಬಂದು ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಈ ಭೂಭಾರ ಜಾಸ್ತಿಯಾಗಿದೆ, ಅದನ್ನು ಕಮ್ಮಿ ಮಾಡಬೇಕು ಹಾಗೆಂತ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ಪುರುಷ ಸೂಕ್ತದಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಭಗವಂತನ ಪ್ರಾರ್ಥನೆಗೆ ಅನುಸಾರವಾಗಿ ಕೃಷ್ಣ ಪರಮಾತ್ಮ ನಾನೇ ಬಂದು ಲೋಕದಲ್ಲಿ ಹುಟ್ಟುತ್ತೇನೆ ಹಾಗೆ ಅಂತ ಹೇಳ್ತಾರೆ. ಅದಕ್ಕೆ ತಕ್ಕಾಗಿ ಭಗವಂತ ಯದುಕುಲದಲ್ಲಿ ಹುಟ್ಟುತ್ತಾನೆ. ಈ ಯದುಕುಲ ವಂಶ ನೋಡಿದ್ರೆ ಸೂರಸೇನ ರಾಜ ಅಂತ ಮಧುರಪಟ್ಟಣಕ್ಕೆ ರಾಜವಾಗಿರ್ತಾನೆ ಅವನು. ಅವನ ಮಗ ವಸುದೇವ. ಈ ವಸುದೇವಕನ್ನ ಹೆಂಡತಿಯೇ ದೇವಕಿಯ ದೊಡಪ ಚಿಕ್ಕಪ್ಪನ ಮಗ ಕಂಸ. ಈ ದೇವಕಿ ಮತ್ತು ವಸುದೇವರ ಮದುವೆ ಆಗುತ್ತೆ. ಮದುವೆ ಆದ ಮೇಲೆ ಸ್ವಯಂ ಕಂಸನೇ ಅವರನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ ಅಂತ ಎಲ್ಲ ಯಾತ್ರೆ ಎಲ್ಲ ಮಾಡಿಸ್ತಾನೆ. ಅಷ್ಟು ಪ್ರೀತಿ ಕಂಸನಿಗೆ ದೇವಕಿ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡಿರ್ತಾನೆ. ಆವಾಗ ಒಂದು ಅಸರೀರಿ ಆಗುತ್ತೆ. ಈ ಥರ ಈ ದೇವಕಿ ಮತ್ತು ವಸುದೇವ ಯಾರಿದ್ದಾರೋ ಅವರ ಮಗನ್ನೇ ನಿನ್ನ ಕೊಳ್ಳೋನು ಹಾಗೆ ಅಂತ ಅಸರೀರಿ ಆಗುವಾಗ ಆಗತ್ತೆ. ಮತ್ತೆ ಇವನು ಏನು ಮಾಡ್ತಾನೆ, ಕಂಸ ವಸುದೇವ ದೇವಕಿಯನ್ನು ಕೊಂದ್ಬಿಡಬೇಕು ಅಂತ ದೇವಕಿಯನ್ನು ಕೊಲ್ಲಬೇಕು ಅಂತ ಕಂಸ ಇದು ಮಾಡ್ತಾನೆ. ಆವಾಗ ವಸುದೇವ
ಅವನ ಕಾಲಲ್ಲಿ ಬಿದ್ದು, ನೋಡಪ್ಪ ಕಂಸ, ಈ ದೇಹ ಏನಿದೆಲ್ಲ, ನೀ ಫಸ್ಟ್ ಮರಣ ಆಗೋ ಭಯವನ್ನು ಬಿಡು, ಸಾವಿನ ಭಯವನ್ನು ಬಿಡು, ಮತ್ತು ಈ ದೇಹ ಏನು ನಿರಂತರ ಅಲ್ಲ, ಜ್ಞಾನವೇ ನಿರಂತರ ಹಾಗೆ ಅಂತ ಹೇಳ್ತಾನೆ. ಅದನ್ನೆಲ್ಲ ಕೇಳೋದಿಲ್ಲ ಅವನು ಕಂಸನು. ಆವಾಗ ಇವನು ಹೇಳ್ತಾನೆ, ವಸುದೇವ ನೀನೇನು ವಿಚಾರ ಪಡಬೇಡ, ನನ್ನ ಮಕ್ಕಳಿಂದ ನಿನ್ನ ಕೊಲ್ಲೋದು ಅಂತ ಅಸಲಿ ಆಗಿದೆಲ್ಲ, ಏನು ಮಕ್ಕಳಾಗತ್ತೋ ಅದನ್ನು ನಿನಗೆ ಕೊಟ್ಬಿಡ್ತೀನಿ, ನೀನು ಅವ್ರನ್ನ ಏನು ಬೇಕಾದ್ರೂ ಮಾಡ್ಕೋ ಹಾಗೆ ಅಂತ ಹೇಳಿದಾಗ ಅವನು ಸುಮ್ಮನೆ ಬಿಡ್ತಾನೆ. ಬಿಟ್ಟಾಗ ಎಷ್ಟು ಮಕ್ಕಳು ಹುಟ್ಟತ್ತೋ ಅದನ್ನು ಅವನಿಗೆ ಕೊಡ್ತಾನೆ. ಅವನು ಅದನ್ನೆಲ್ಲ ಸಾಯಿಸ್ತಾನೆ. ಮತ್ತು 8ನೇದಾಗಿ ಸ್ವಯಂ ಭಗವತನೇ ಹುಟ್ಟುತ್ತಾ ಇದ್ದಾನೆ. ವಸುದೇವ ದೇವಕಿಯಲ್ಲಿ ಸ್ವಯಂ ದೊಡ್ಡ ದೇಹದಿಂದ ಪೀತಾಂಬರ ಎಲ್ಲ ಉಟ್ಕೊಂಡು ಚಕ್ರ ಗದಾಪದ್ಮನಾಗಿ ಹುಟ್ಟಿರ್ತಾನೆ ಅವನು. ಅವಾಗ ಹುಟ್ಟಿರುವಾಗ ವಸುದೇವ ಹೇಳ್ತಾನೆ, ನೋಡಪ್ಪ ನೀನು ಹೀಗೆಲ್ಲ ಇದ್ದರೆ ಆಗೋದಿಲ್ಲ, ನಿನ್ನ ಕರ್ಕೊಂಡು ಇದಕ್ಕೆ ಹೋಗಬೇಕು, ಅದರಿಂದ ಭೂಲೋಕರಲ್ಲಿ ಹೇಗೆ ಮಕ್ಕಳು ಹುಟ್ಟುತ್ತೋ ಅದೇ ಥರ ಬಾ ಹಾಗೆ ಅಂತ ಹೇಳಿದಾಗ ಆ ಮಕ್ಕಳಾಗ್ತಾರೆ. ಮತ್ತೆ ಮಗುವನ್ನು ಕರ್ಕೊಂಡು ಹೋಗಿ ಅವನು ವೃಂದಾವನಕ್ಕೆ ಹೋಗ್ತಾನೆ. ವೃಂದಾವನಲ್ಲಿ ಹೋಗಿ ಅಲ್ಲಿ ನಂದಕೋಪ ಯಶೋದೆ ಜೊತೆ ಆ ಮಗುವನ್ನ ಬಿಡ್ತಾನೆ. ಬಿಟ್ಟಾಗ ಕಂಸ ಮಗನ್ನ ಕೊಲ್ಲಬೇಕು ಹಾಗೆ ಅಂತ ಏನು ಮಾಡ್ತಾನೆ, ಅವರ ಮಗುವನ್ನು ಮಾತ್ರ ಅಲ್ಲ, ಲೋಕಲ್ಲಿರೋ ಎಲ್ಲ ಮಕ್ಕಳನ್ನು ಕೊಂದುಬಿಡ್ರಿ ಹಾಗೆ ಅಂತ ಅವನ ಪರಿವಾರಕ್ಕೆ ಹೇಳ್ತಾನೆ. ಆವಾಗ ಇವನ್ನ ಈ ಕೃಷ್ಣ ಎಲ್ಲಿರುತ್ತಾನೋ ಅಲ್ಲಿ ಅವನ್ನ ಕೊಳ್ಳೋದಕ್ಕಾಗಿ ಪೂತನಿ ಹೋಗ್ತಾಳೆ. ಆ ಪೂತನಿಯ ಸಂಹಾರ ಮಾಡ್ತಾನೆ. ಮತ್ತೆ ಅಲ್ಲಿರುವ ಸಕಟಾಸುರ, ತೃಣಾವೃತ್ತಾಂಬೋ ಒಂದು ರಾಕ್ಷಸ, ಎಲ್ಲರನ್ನೂ ಸಂಹಾರ ಮಾಡ್ತಾನೆ. ಆಮೇಲೆ ಮುಂದೆ ಕೃಷ್ಣನ ನಾಮಕರಣ ಆಗುತ್ತೆ. ನಾಮಕರಣ ಆಗೋಕ್ಕೆ ಮುಂಚೆನೇ ಇಷ್ಟು ಜನ ಕೊಂದ್ಬಿಟ್ಟಿದ್ದಾನೆ ಅವನು ಕೃಷ್ಣನಿಗೆ ನಾಮಕರಣ ಮಾಡ್ತಾರೆ. ಮತ್ತು ಬಾಳಲೀಲೆ ಶುರುವಾಗುತ್ತೆ. ಆವಾಗ ಯಶೋಧ ಹತ್ರ ಬಂದು ಎಲ್ಲರೂ ಕಂಪ್ಲೇಂಟ್ ಮಾಡ್ತಾರೆ ಅಂತೆ, ನಿನ್ನ ಮಗ ಹೀಗೆ ಮಾಡ್ತಾನೆ, ಹಸು ಕರುಗಳೆಲ್ಲ ಇದ್ರೆ ಕರುಗಳನ್ನೆಲ್ಲ ಬಿಚ್ಚಿಬಿಡ್ತಾನೆ, ಕರುಗಳೆಲ್ಲೋ ಹೋಗಿರುತ್ತೆ, ಮತ್ತು ಹಸು ಹಾಲು ಕರಿಯೋ ಹೊತ್ತಿಗೆ ಕರುಗಳು ಬರಲ್ಲ, ನಮ್ಮಿಂದ ಹಾಲು ಕರಿಯೋಕೆ ಆಗ್ತಾ ಇಲ್ಲ ಹಾಗೆ ಅಂತ ಕಂಪ್ಲೇಂಟ್ ಮಾಡೋವಾಗ ಯಶೋಧ ಹೇಳ್ತಾಳೆ ಅಂತೆ, ನೀವು ಏನು ಇದು ಮಾಡ್ರಿ, ಬೈರಿ, ಅವನ್ನ ಚೆನ್ನಾಗಿ ಬೈರಿ ಹಾಗೆ ಅಂತ ಹೇಳ್ತಾರೆ. ಏನು ಬೈಯೋದು, ನಾನು ಬೈಬೇಕು ಅಂತ ಬಾಯಿ ತೆರೆದ್ರೆ ಬಾಯಿ ಹಾಗೆ ನಿಂತ್ಕೊಂಡ್ಬಿಡುತ್ತೆ, ಮುಚ್ಚಾಕಾಗೋದಿಲ್ಲ. ಮತ್ತು ಹೊಡಿರಿ ಹಾಗೆ ಅಂದರೆ ಕೈಯೂ ಹಾಗೆ ನಿಂತ್ಕೊಂಡ್ಬಿಡುತ್ತೆ, ನಮ್ಮದು ಹೊಡಿಯೋಕ್ಕಾಗ್ತಾ ಇಲ್ಲ ಹಾಗೆ ಅಂತ ಹೇಳ್ತಾರೆ. ಮತ್ತು ಕೆಲವೊಬ್ಬರು ಗೋಪಿಕಾಸ್ತ್ರೀ ಎಲ್ಲ ಬಂದು ಬೆಣ್ಣೆಯನ್ನು ಕದ್ಕೊಂಡು ಹೋಗ್ತಾನೆ ಹಾಗೆ ಅಂತ ಹೇಳ್ತಾರೆ. ಮತ್ತು ಹಾಗೂ ಬೆಣ್ಣೆಯನ್ನು ಕತ್ಕೊಂಡು ಹೋದರೆ ನೀವೇನು ಮಾಡಿರಿ, ಒಂದು ಕತ್ತಲೆಯಾದ ರೂಮಲ್ಲಿ ಇಟ್ಟು ಅದನ್ನೆಲ್ಲ ಮುಚ್ಚಿರಿ, ಇಲ್ಲ ಬಿಸಿ ಮಾಡಿ ಇಡ್ರಿ, ಯಾವಾಗಲೂ ಬಿಸಿ ಮಾಡಿ ಇಡ್ರಿ, ಅವನು ಕತ್ಕೊಂಡು ಹೋಗಲ್ಲ ಹಾಗೆ ಅಂತ ಹೇಳ್ತಾರೆ. ಇದನ್ನೆಲ್ಲ ನಾವು ಯಾವಾಗಲೂ ಮಾಡಿಬಿಟ್ಟಿದ್ದೀವಿ, ಅದು ಯಾವುದನ್ನು ಅವನು ಇದು ಮಾಡಲ್ಲ, ಎಲ್ಲತ್ರೂ ಕತ್ಕೊಂಡು ಹೋಗ್ತಾ ಇದ್ದಾನೆ ಹಾಗೆ ಅಂತ ಹೇಳ್ತಾರೆ. ಮತ್ತು ಒಂದು ಮಾಡಿರಿ, ಆ ಗಡಿಗೆಗೆ ಒಂದು ಗಂಟೆ ಕಟ್ಟಿರಿ, ಅವನು ಬಂದು ಕಳ್ತನ ಮಾಡುವಾಗ ನಿಮಗೆ ಶಬ್ದ ಕೇಳುತ್ತೆ, ಹೇಳ್ಕೊಳ್ಳೋಣ ಹಾಗೆ ಅಂತ ಹೇಳುವಾಗ ಆ ಗಡಿಗೆಗೆ ಒಂದು ಗಂಟೆ ಕಟ್ಟಿರ್ತಾರೆ. ಅವನು ಕಳ್ತನ ಮಾಡುವಾಗ ಅವನ್ನ ಹಿಡಿತಾರೆ ಅಂತೆ. ಈ ಥರ ಬಾಳಲೀಲ ಆಗ್ತಾ ಇರುತ್ತೆ. ಆವಾಗ ಒಂದು ದಿವಸ ಕೃಷ್ಣ ಮಣ್ಣನ್ನು ತಿಂದಿರ್ತಾನೆ ಹಾಗೆ ಅಂತ ಅವಳಿಗೆ ಯಶೋಧೆಗೆ ಸಂಶಯ ಬಂದು, ಈ ಮಣ್ಣನ್ನು ತಿಂದಿದ್ಯಾ ಹಾಗೆ ಅಂತ ಕೇಳುವಾಗ, ಇಲ್ಲ ನಾನೇನು ತಿನ್ನೋದಿಲ್ಲ ಅಲ್ಲ ಹಾಗೆ ಅಂತ ಹೇಳ್ತಾನೆ. ಬಾಯಿನ ತೆರಿ ಹಾಗೆ ಅಂತ ಹೇಳುವಾಗ ಅವಳು ಇಡೀ ಭೂಮಂಡಲವನ್ನೇ ಕೃಷ್ಣ ಪರಮಾತ್ಮನ ಬಾಯಲ್ಲಿ ನೋಡ್ತಾಳೆ. ಕೃಷ್ಣನ ಪರಮಾತ್ಮ ಬಾಯಲ್ಲಿ ನೋಡದೇ ಇಲ್ಲದೆ ಆ ಭೂಲೋಕದಲ್ಲಿ ಇವಳು ಕೃಷ್ಣ ಪರಮಾತ್ಮ ಬಾಯಲ್ಲಿ ನೋಡೋದನ್ನು ಅವಳು ಅದರ ಬಾಯಿಯೊಳಗೆ ನೋಡ್ತಾ ಇದ್ದಾಳೆ ಅಂತೆ. ಅದು ಗೂಗಲ್ ಮ್ಯಾಪ್ಸಲ್ಲಿ ನಾವು ಹೇಗೆ ಝೂಮ್ ಮಾಡ್ಕೊಂಡು ಹೋಗ್ತೀವೋ ಅಷ್ಟು ಝೂಮ್ ಮಾಡಿ ಕೃಷ್ಣ ಪರಮಾತ್ಮ ಅವಳಿಗೆ ತೋರಿಸಿದ್ದಾನೆ. ಮತ್ತು ಈ ಗೋಪಿಕಾ ಸ್ತ್ರೀಯರು ಇದ್ದಾರಲ್ಲ, ಈ ಗೋಪಿಕಾ ಸ್ತ್ರೀಯರು ಯಾಕೆ ಹೀಗೆ ಕಂಪ್ಲೇಂಟ್ ಮಾಡಿದರು ಹಾಗೆ ಅಂದರೆ, ಇದರಲ್ಲಿ ಎರಡು ಥರ ಗೋಪಿಕಾ ಸ್ತ್ರೀಗಳು ಎರಡು ಥರ ಇರ್ತಾರೆ ಅಂತೆ. ಒಬ್ಬರು ಜಾಸ್ತಿ ಪುಣ್ಯ ಮಾಡಿದವ ಗೋಪಿಕಾ ಸ್ತ್ರೀಗಳು, ಕಮ್ಮಿ ಪುಣ್ಯ ಮಾಡಿದವ ಗೋಪಿಕಾ ಸ್ತ್ರೀಗಳು ಅಂತ. ಅವರು ಸ್ವಯಂ ಇಷ್ಟೇ ಪುಣ್ಯ ಮಾಡಬೇಕು ಅಂತ ಇರುತ್ತೆ, ಅದಕ್ಕಿಂತ ಜಾಸ್ತಿ ಪುಣ್ಯ ಮಾಡಿರ್ತಾರೆ ಕೆಲವರು ಅದಕ್ಕಿಂತ ಕಮ್ಮಿ ಪುಣ್ಯ ಮಾಡಿರ್ತಾರೆ. ಇವರು ಯಾರು ಕೃಷ್ಣ ಕಳ್ತನ ಮಾಡಿದ ಅಂತ ಬಂದು ಕಂಪ್ಲೇಂಟ್ ಮಾಡಿದ್ರಲ್ಲ, ಅವರು ಜಾಸ್ತಿ ಪುಣ್ಯ ಮಾಡಿದವರು. ಅದರಿಂದ ಅವರಿಂದ ಕಂಪ್ಲೇಂಟ್ ತಗೊಂಡು ಅವರ ಪುಣ್ಯನ ಸ್ವಲ್ಪ ಕಮ್ಮಿ ಮಾಡಿ ಅವರು ಬೆಣ್ಣೆಯನ್ನು ಕಳ್ತನ ಮಾಡಿಕೊಂಡ. ಯಾರು ಕಮ್ಮಿಯಾಗಿ ಪುಣ್ಯ ಮಾಡಿರ್ತಾರೋ ಅವರು ಕೃಷ್ಣನ ನಮಸ್ಕಾರ ಮಾಡಿದರು, ಅದರಿಂದ ಅವರ ಪುಣ್ಯ ಜಾಸ್ತಿ ಆಯಿತು. ಅವರು ಬೆಣ್ಣೆನೂ ಅವರು ಕಳ್ತನ ಮಾಡ್ಕೊಂಡಿಲ್ಲ ಅವನು. ಮತ್ತು ಹೀಗೆ ಒಂದು ದಿವಸ ವೃಂದಾವನಕ್ಕೆ ಹೋಗ್ತಾನೆ. ವೃಂದಾವನದ ಹತ್ರ ಯಮುನಾ ನದಿ ತೀರಕ್ಕೆ ಹೋಗುವಾಗ ಅಲ್ಲಿ ಎಲ್ಲರೂ ಈ ಯಮುನಾ ನದಿಯಲ್ಲಿ ಒಂದು ನಾಗ ಇದೆ, ಕಾಳಿ ನಾಗ ಹಾಗೆ ಅಂತ. ಅದು ಎಲ್ಲ ವಿಷ ಗಾಳಿಯಿಂದ ಎಲ್ಲ ಹತ್ರ ಬರೋರೆಲ್ಲ ಸಾಯ್ತಾರೆ ಹಾಗೆ ಅಂತ ಹೇಳ್ತಾರೆ. ಆವಾಗ ಕೃಷ್ಣ ಯಮುನಾ ನದಿ ಒಳಗಡೆ ಹೋಗ್ತಾನೆ. ಯಮುನಾ ನದಿ ಒಳಗಡೆ ಹೋದಾಗ ಆ ಕಾಳಿಂದಿ ನಾಗ ಅವನ್ನ ಸುತ್ತಕೊಳ್ಳುತ್ತೆ. ಸುತ್ತಕೊಂಡಿರುವಾಗ ಜನರೆಲ್ಲ ಹೋಗಿ ಅಲ್ಲಿ
ಅವನ ಮನೆಯಲ್ಲಿ ಹೇಳ್ತಾರೆ. ಅವರು ಎಲ್ಲ ಇಲ್ಲಿ ಬರ್ತಾರೆ. ಬರುವಾಗ ಆ ಕಾಳಿಯ ನಾಗದ ಮೇಲೆ ಒಂದು ನರ್ದನವನ್ನು ಮಾಡ್ತಾನೆ ಅವನು ಕೃಷ್ಣ ಪರಮಾತ್ಮ. ಆವಾಗ ಸ್ವಯಂ ದೇವತೆಗಳು, ಬ್ರಹ್ಮದೇವರು, ರುದ್ರದೇವರು ಎಲ್ಲರೂ ಸಹ ಪರಿವಾರವಾಗಿ ಬಂದು ಅವನ ನರ್ದನಕ್ಕೆ ತಕ್ಕಾಗಿ ವಾದ್ಯಗಳನ್ನ ಮಾಡ್ತಾರೆ ಅಂತೆ. ಹೀಗೆ ಅವನ ಆ ಥರ ಮಾಡಿ ಅಲ್ಲಿ ನಾಗಪತ್ನಿಯರು ಇದ್ದಾರೆ. ಆ ನಾಗಪತ್ನಿಯರು ಬಂದು ಅವ್ರನ್ನ ಬೇಡ್ಕೋತಾರೆ, ನಮ್ಮನ್ನ ಕಾಪಾಡಪ್ಪ ಹಾಗೆ ಅಂತ ಹೇಳಿದಾಗ ಅವನು ಅವ್ರನ್ನೆಲ್ಲ ಇಲ್ಲಿ ಇರಬೇಡಿ, ನೀವು ಬೇರೆ ಕಡೆ ಹೋಗಿ ಅಂತ ಕಳಿಸ್ತಾನೆ. ಈ ಥರ ಆಗಿ ಮತ್ತೆ ಮುಂದೆ ಒಂದು ದಿವಸ ಕಾಡುಗಳಲ್ಲಿ ಕೃಷ್ಣ ವೇಣುನಾದವನ್ನು ಬಾರಿಸ್ತಾನೆ, ಪುಲ್ಲಾಂಗುಳಲ್ಲಿ ಹೋಗ್ತಾನೆ. ಆವಾಗ ಆ ಶಬ್ದಕ್ಕೆ, ಆ ಟ್ಯೂನಿಗೆ ಜಿಂಕೆಗಳೆಲ್ಲ ಇರುತ್ತಲ್ಲ, ಆ ಜಿಂಕೆಗಳೆಲ್ಲ ಬಂದ್ಬಿಡುತ್ತೆ ಅಂತೆ. ಜಿಂಕೆಗಳೆಲ್ಲ ಬಂದು ಅವನ ಕಣ್ಣು ಮುಚ್ಚದೇ ನೋಡ್ತಾ ಇರತ್ತೆ ಅಂತೆ, ಯಾವಾಗಲೂ ನೋಡ್ತಾ ಇರತ್ತೆ ಅಂತೆ. ಅವನು ಹೇಗೆ ಆ ಶಬ್ದದಿಂದ ಆಕರ್ಷಣೆಗೊಂಡು ಅವನನ್ನು ನೋಡ್ತಾ ಇರತ್ತೆ ಅಂತೆ. ಮತ್ತು ಹಸುಗಳಿಗೆ ಕರುವನ್ನ ಬಿಚ್ಚಿ ಬಿಡ್ತಾರಲ್ಲ, ಹಾಲು ಕುಡಿಬೇಕು ಹಾಗೆ ಅಂತ, ಆ ಹಾಲು ಕುಡಿಯುವಾಗ ಆ ಬಾಯಿನ ಹಾಗೇ ಇಟ್ಕೊಂಡಿರುತ್ತೆ ಅಂತ ಕರುಗಳು. ಹಾಲು ಕುಡಿಯಲ್ಲವಂತೆ. ಈ ವೇಣುಗ ನಾತ ಇದೆಯಲ್ಲ ಅದೇ ಸಾಕು ಹಾಗೆ ಅಂತ ಅದು ಸುಮ್ಮನೆ ಬಾಯಿ ಮಾತ್ರ ಇಟ್ಟಿರುತ್ತೆ, ಹಾಲನ್ನು ಕುಡಿಯೋದಿಲ್ಲ. ಅಷ್ಟು ಪವಿತ್ರವಾದ ಒಂದು ಟ್ಯೂನಲ್ಲಿ ಅವನು ಬಾಡಿಸ್ತಾ ಇರ್ತಾನೆ ಅಂತ ಹೇಳ್ತಾರೆ. ಮತ್ತು ಇಂದ್ರದೇವರು ಗರ್ವಪಟ್ಟಿರ್ತಾನೆ. ಅದರಿಂದ ಅಲ್ಲಿ ಏನೋ ಪೂಜೆ ಒಂದು ಮಾಡಿರಲ್ಲ, ಅವನಿಗೆ ಏನೋ ಒಂದು ಆಹುತಿಯನ್ನು ಕೊಟ್ಟಿರಲ್ಲ, ಅದರಿಂದ ಅವನು ಗರ್ವಪಟ್ಟಿರ್ತಾನೆ. ಆ ಗರ್ವಕ್ಕಾಗಿ ಇಡೀ ಮಳೆ 7 ದಿವಸ 8 ದಿವಸ ಮಳೆ ಸುರಿಸ್ತಾ ಇರ್ತಾನೆ. ಆವಾಗ ಅಲ್ಲಿರೋ ಗೋಪಿಕಾ ಸ್ತ್ರೀಗಳು, ಅಲ್ಲಿರೋ ಜನಗಳನ್ನೆಲ್ಲ ಕಾಪಾಡಬೇಕು ಅಂತ ಅವನು ಗೋವರ್ಧನ ಪರ್ವತವನ್ನು ತನ್ನ ಸುಂಡು ವಿರಲಿಂದ ತೆಗೆದು ಎಲ್ಲರನ್ನೂ ರಕ್ಷಣೆ ಮಾಡ್ತಾನೆ. ಮತ್ತು ಅಲ್ಲಿ ಗೋಪಿಕಾ ಸ್ತ್ರೀಯರು ಇರ್ತಾರಲ್ಲ, ಆ ಗೋಪಿಕಾ ಸ್ತ್ರೀಯರು ಅವನ್ನ ಕೃಷ್ಣನ ಒಂದು ಸ್ತುತಿ ಮಾಡ್ತಾರೆ. ಆ ಸ್ತುತಿಯೇ ಗೋಪಿಕಾ ಸ್ತುತಿ ಅಂತ, ಗೋಪಿ ಗೀತಾ ಅಂತ ಪ್ರಸಿದ್ಧಿಯಾಗಿರೋದು. ಮತ್ತು ನಾರದರು ಕಂಸನ ಹತ್ರ ಬರ್ತಾರೆ. ಕಂಸನ ಹತ್ರ ಬಂದು ನಿನ್ನ ಕೊಲ್ಲೋದಕ್ಕಾಗಿ ಹುಟ್ಟಿರೋದು ಈ ಕೃಷ್ಣನೇ ಹಾಗೆ ಅಂತ ವಿಷಯವನ್ನು ಅವ್ರ ಹತ್ರ ತಿಳಿಸ್ತಾರೆ. ಹಾಗೆ ಅಂದರೆ ಅವನನ್ನೇ ಇಲ್ಲಿ ಕರೆಸ್ತೀನಿ, ನನ್ನ ಮನೆಗೆ ಕರೆಸ್ತೀನಿ ಅಂತ ಹೇಳಿ ಅವನು ಅಕ್ರೂರರನ್ನ ಕಳಿಸ್ತಾನೆ. ಅಕ್ರೂರರನ್ನ ಕಳಿಸಿ ನೀನು ಕೃಷ್ಣನ ಕರ್ಕೊಂಡು ಬಾ ಹಾಗೆ ಅಂತ ಹೇಳ್ತಾನೆ. ಅಕ್ರೂರ ಕೃಷ್ಣನ ದೊಡ್ಡ ಭಕ್ತ. ಅವನು ಕೃಷ್ಣನ ಊರಿಗೆ ಹೋಗಿದಾಗ ಊರಿನ ಆಚೆಯಿಂದಲೇ ಅವನ ಮನೆ ತನಕ ಹೊರಳಿಕೊಂಡು ಹೋಗ್ತಾನೆ ಅಂತೆ. ಯಾಕೆ ಹಾಗೆ ಅಂದರೆ ಕೃಷ್ಣನ ಪವಿತ್ರವಾದ ಪಾದಪಟ್ಟ ಭೂಮಿ ಇದು, ಆ ಭೂಮಿಯಲ್ಲಿ ನನ್ನ ಕಾಲು ಪಡಬಾರ್ದು ಹಾಗೆ ಅಂತ ಅವನು ಹೊರಳಿಕೊಂಡು ಹೋಗಿ ಅಲ್ಲಿ ಕೃಷ್ಣನ ಹತ್ರ ಕಂಸ ಈ ಥರ ಹೇಳಿದ್ದಾನೆ ಹಾಗೆ ಅಂತ ಹೇಳ್ತಾನೆ. ಆಗ ನಾಳೆ ಬರ್ತೀನಿ ಅಂತ ತಿಳಿಸಿ ಹಾಗೆ ಅಂತ ಹೇಳ್ತಾನೆ. ಕೃಷ್ಣನು ಅಲ್ಲಿ ಕಂಸನ ಹತ್ರ ಹೋಗೋಕ್ಕೆ ಎಲ್ಲ ಶುರು ಮಾಡಿರ್ತಾನೆ. ಆವಾಗ ಅಲ್ಲಿಗಿರೋ ಗೋಪಿಕಾ ಸ್ತ್ರೀಯರು ಬಹಳ ದುಃಖ ಪಡ್ತಾರೆ. ನೀನು ಹೋಗ್ಬಿಟ್ರೆ ನಮ್ಮ ಗತಿ ಏನಪ್ಪ ಹಾಗೆ ಅಂತ ದುಃಖ ಪಡುವಾಗ ನೀವೇನು ವಿಚಾರ ಪಡಬೇಡ್ರಿ, ಅಲ್ಲಿ ಎಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ನಾನು ನಾಳೆನೇ ಬಂದ್ಬಿಡ್ತೀನಿ ಹಾಗೆ ಅಂತ ಅವ್ರ ಹತ್ರ ಕೇಳ್ಬಿಟ್ಟು ಅವನು ಅಲ್ಲಿ ಕಂಸನ ನೋಡೋಕ್ಕಾಗೆ ಹೋಗ್ತಾನೆ ಅಂತೆ. ದಾರಿಯಲ್ಲಿ ಹೋಗುವಾಗ ಒಂದು ವಯಸ್ಸಾದ ಸ್ತ್ರೀ ಒಬ್ಳು ಕೃಷ್ಣನನ್ನ ನೋಡ್ತಾ ಇರ್ತಾಳೆ ಅಂತೆ. ಆವಾಗ ಕೃಷ್ಣ ಅವಳ ಹತ್ರ ಬರ್ತಾನೆ ಅಂತೆ. ಅವಳು ವಯಸ್ಸಾದವಳು ಇರ್ತಾಳಲ್ಲ, ಅವಳಿಗೆ ಕಂಸನ ಅರಣ್ಮನೆಯಲ್ಲಿ ಡ್ಯೂಟಿ. ಅವಳಿಗೆ ಏನು ಗಂಧ ಹಚ್ಚಬೇಕು ಅಂತೆ. ಕಂಸನಿಗೆ ಎಷ್ಟು ಬೇಕೋ ಅಷ್ಟು ಗಂಧವನ್ನು ಮಾಡಿ ಆ ಗಂಧವನ್ನು ಹಚ್ಚೋ ಕೆಲಸ ಅವನಿಗೆ. ಅಲ್ಲಿ ಕೃಷ್ಣನ ನೋಡಿರ್ತಾಳೆ. ಅಲ್ಲಿ ನೋಡುವಾಗ ನೀನೇ ಕೃಷ್ಣನ ಅಪ್ಪ, ನಿನ್ನ ಬಗ್ಗೆ ನಾನು ತುಂಬ ಕೇಳಿದ್ದೀನಿ, ನಮಸ್ಕಾರ ಮಾಡ್ತಾನೆ ಅಂತ ನಮಸ್ಕಾರ ಮಾಡ್ತಾಳೆ. ಆವಾಗ ಕೃಷ್ಣ ಕೇಳ್ತಾನೆ, ಈ ಗಂಧನ ನನಗೆ ಕೊಡ್ತೀಯಾ, ಹಚ್ತೀಯಾ ಹಾಗೆ ಅಂತ ಕೇಳ್ತಾನೆ ಅವನು. ಹೌದಾ, ಈ ಗಂಧ ಎಲ್ಲ ನೀನು ಹಚ್ಕೋತೀಯ, ನನ್ನ ಹತ್ರದಿಂದ ನೀನು ಈ ಗಂಧ ಹಚ್ಕೋತೀಯ. ನಾನು ವೃದ್ಧ ಸ್ತ್ರೀ, ನನ್ನ ರೂಪ ಅಷ್ಟೊಂದು ಸರಿಯಾಗಿಲ್ಲ, ನನ್ನ ಎಲ್ಲರೂ ಇದು ಮಾಡ್ತಾರೆ, ನೀನು ಅಸಹ್ಯವಾಗಿ ಇದ್ದಿ ಅಂತ ಪರಿಹಾಸ ಮಾಡ್ತಾರೆ ಹಾಗೆ ಅಂತ ಹೇಳಿದಾಗ ಅವಳು ನನ್ನ ಹತ್ರದಿಂದ ನೀನು ಹಚ್ಕೋತೀಯಾ ಹಾಗೆ ಅಂತ ಹೇಳಿದಾಗ ಸ್ವಯಂ ಭಗವಂತ ಹೇಳ್ತಾನೆ, ನೀನು ಎಷ್ಟು ಭಕ್ತಿಯಿಂದ ಈ ಗಂಧನ ಕೊಡ್ತೀಯ ಅಂತ ಮಾತ್ರ ನಾನು ನೋಡ್ತೀನಿ, ಹೊತ್ತು ನೀನು ರೂಪವತಿಯ ಹಣವಂತಲ ಆ ಥರ ಇರೋದನ್ನ ನಾನು ಯಾವುದು ನೋಡೋದಿಲ್ಲ ಹಾಗೆ ಅಂತ ರೂಪ ನೀನು ಹಚ್ಚು ಅಂತ ಹೇಳಿದಾಗ ಅವಳು ಗಂಧವನ್ನು ಕೃಷ್ಣನಿಗೆ ಹಚ್ತಾಳೆ, ಅರ್ಪಣೆ ಮಾಡ್ತಾಳೆ. ಮತ್ತು ಕೃಷ್ಣ ಅವಳನ್ನು ಹೀಗೆ ಸುಮ್ಮನೆ ಮುಟ್ತಾನೆ ಅಂತೆ. ಮುಟ್ಟಿದ ತಕ್ಷಣ ಅವಳು ರೂಪವತಿ ಆಗ್ತಾಳೆ ಹಾಗೆ ಅಂತ ಹೇಳ್ತಾರೆ. ಇದರಿಂದ ಒಂದು ದಿನ
ಕೃಷ್ಣನಿಗೆ ಅರ್ಪಿಸಿದ ಈ ಒಂದು ಗಂಧಕ್ಕೆ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಎಂಬ ಮೂರನ್ನೂ ಕೊಡುವ ಕೃಷ್ಣ ಅವಳಿಗೆ ಒಳ್ಳೆ ರೂಪವನ್ನು ಕೊಟ್ಟಿದ್ದಾನೆ. ಆಮೇಲೆ ಕಂಸ ಸಂಹಾರ ಆಗುತ್ತೆ. ಕಂಸ ಸಂಹಾರ ಆದ ಮೇಲೆ ದೇವಕಿ ವಸುದೇವರು ಇಬ್ಬರು ಈ ಕೃಷ್ಣನನ್ನು ನೋಡಿ ಆನಂದ ಪಡ್ತಾರೆ. ಇಲ್ಲಿ ಬಂದವನು ಕಂಸ ಸಂಹಾರಕ್ಕಾಗಿ ಇಲ್ಲಿ ಬಂದವನು ಮತ್ತು ಅವನು ವೃಂದಾವನಕ್ಕೆ ಹೋಗೇ ಇಲ್ಲ. ಆ ಥರ ಇದ್ದಾಗ ನೀನು ಏನು ಅವನ ಶಿಷ್ಯ ಭಕ್ತ ಉದ್ಧವನ ಹತ್ರ ಹೇಳಿ, ನೀನು ಅಲ್ಲಿ ಹೋಗು, ವೃಂದಾವನಕ್ಕೆ ಹೋಗು, ಅಲ್ಲಿ ಗೋಪಿಕಾಸ್ತ್ರೀಯರು ಇರ್ತಾರೆ, ಅವರು ನಾನು ಬಂದಿಲ್ಲ ಅಂತ ಬಹಳ ದುಃಖದಲ್ಲಿರ್ತಾರೆ, ಅವರನ್ನೆಲ್ಲ ಸಮಾಧಾನ ಮಾಡಿಕೊಂಡು ಬಾ ಹಾಗೆ ಅಂತ ಉದ್ಧವನ ಕಳಿಸ್ತಾರೆ. ಉದ್ಧವ ಅಲ್ಲಿ ವೃಂದಾವನಕ್ಕೆ ಹೋಗ್ತಾನೆ. ವೃಂದಾವನಕ್ಕೆ ಹೋಗಿ ಮೊದಲಿಗೆ ನಂದಗೋಪ ಯಶೋದೆಗೆ ಈ ಥರ ಕಂಸ ಅಲ್ಲಿ ಹೋಗಿದ್ದಾನೆ, ಇನ್ನು ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗೆಂಬ ವಿಷಯವನ್ನು ತಿಳಿಸ್ತಾನೆ. ಮತ್ತು ಗೋಪಿಕಾಸ್ತ್ರೀಯರಿದ್ದ ಬೀದಿಗೆ ಹೋಗ್ತಾನೆ ಅಂತೆ. ಆ ಬೀದಿಯಲ್ಲಿ ಒಬ್ಬೊಬ್ಬರು ಒಂದೊಂದು ಕಥೆಯನ್ನು ಹೇಳ್ತಾರೆ. ಒಬ್ಬೊಬ್ಬರು ಹೇಳ್ತಾರೆ ಅಂತ, ನಿಮ್ಮ ಕೃಷ್ಣ ಇದ್ದಾನಲ್ಲ ಅವನು ತುಂಬ ಮೋಸಗಾರ, ಅವನು ಏನು ನಾಳೆ ಬರ್ತಾನೆ ಅಂತ ಹೋದ, ಇನ್ನೂ ಬಂದಿಲ್ಲ ಹಾಗೆ ಅಂತ ಕೆಲವೊಬ್ಬರು ಹೇಳ್ತಾರೆ. ಮತ್ತು ನಾವು ಅವ್ರ ಅಮ್ಮನ ಹತ್ರ ಬಹಳ ಕಂಪ್ಲೇಂಟ್ ಮಾಡಿದ್ದೀವಿ, ಅವನೇನು ಕಳ್ತನ ಮಾಡ್ತಾನೆ ಅಂತ, ಅದಕ್ಕೆ ಕೋಪಿಸ್ಕೊಂಡು ಹೋಗಿದ್ದಾನೆ ಅಂತೆ, ಮತ್ತೆ ಬಂದಿಲ್ಲ ಹಾಗೆ ಅಂತ ಕೆಲವು ಗೋಪಿಕಾಸ್ತ್ರೀಯರು ಹೇಳ್ತಾರೆ. ಇದನ್ನೆಲ್ಲ ಕೇಳಿದ ಉದ್ಧವನಿಗೆ ಬಹಳ ಒಂಥರ ರೋಮಾಂಚನ ಆಗತ್ತೆ ಅಂತೆ. ಅವನು ಬರೋವಾಗ ಏನು ಕೃಷ್ಣ ಏನು ಗೋಪಿಕಾಸ್ತ್ರೀ ಅವರನ್ನೇನು ಸಮಾಧಾನ ಮಾಡೋದು ಅಂತ ಹಾಗೆ ಅಂದ್ಕೊಂಡು ಬಂದಿರ್ತಾನೆ. ಅವರು ದೃಢ ಭಕ್ತಿಯನ್ನು ನೋಡಿ ಅವನಿಗೆ ಒಂಥರ ರೋಮಾಂಚನ ಆಗತ್ತೆ ಅಂತೆ. ಮತ್ತೆ ಅವ್ರ ಹತ್ರ ಹೇಳ್ತಾನೆ ಅವನು ಉದ್ಧವ, ನಾನು ಮುಂದಿನ ಜನ್ಮ ಅಂತ ಏನಾದ್ರು ಒಂದು ಪಡಿಬೇಕಂದ್ರೆ ಕೃಷ್ಣನ ಹತ್ರ ಈ ಗೋಪಿಕಾಸ್ತ್ರೀಯರಿದ್ದಾರಲ್ಲ ಆ ಬೀದಿಯಲ್ಲಿ ಒಂದು ಹುಲ್ಲಾಗ ನನ್ನ ಹುಟ್ಟಿಸಪ್ಪ ಹಾಗೆ ಅಂತ ಕೇಳ್ತೀನಿ ನಾನು ಹಾಗೆ ಅಂತ ಉದ್ಧವ ಹೇಳ್ತಾನೆ. ಮತ್ತೆ ಮುಂದೆ ಇಂದ್ರಪ್ರಸ್ಥದಲ್ಲಿ ಪಾಂಡವರನ್ನು ಹೋಗಿ ವಿಚಾರಿಸಕ್ಕೆ ಹೋಗ್ತಾನೆ ಕೃಷ್ಣ. ಮತ್ತು ಅಲ್ಲಿ ಯಮುನಾ ನದಿ ತೀರದಲ್ಲಿ ಕೃಷ್ಣ ಮತ್ತು ಅರ್ಜುನ ಮಾತಾಡ್ತಾ ಹೋಗ್ತಾ ಇರ್ತಾರೆ. ಅಲ್ಲಿ ಕಾಳಿಂದಿ ದೇವಿ ಅಂತ ಒಬ್ಳು ಕೃಷ್ಣನೇ ತನ್ನ ಪತಿಯಾಗಿ ಬರಬೇಕು ಹಾಗೆ ಅಂತ ತಪಸ್ಸು ಮಾಡ್ತಾ ಇರ್ತಾಳೆ. ಅವಳಿಗೆ ತನ್ನ ಅನುಗ್ರಹವನ್ನು ಮಾಡ್ತಾನೆ. ಮತ್ತು ಧರ್ಮರಾಜನಿಗೆ ಇಂದ್ರಪ್ರಸ್ಥದಲ್ಲಿ ವಿಶ್ವಕರ್ಮನಿಂದ ದೊಡ್ಡ ಅರಮನೆ ಮತ್ತು ದೊಡ್ಡ ಒಂದು ಸಿಟಿಯನ್ನೇ ನಿರ್ಮಾಣ ಮಾಡಿಕೊಟ್ಟು ದ್ವಾರಕೆಗೆ ಬರ್ತಾನೆ. ದ್ವಾರಕೆಗೆ ಬಂದು ಅಲ್ಲಿ ಕೃಷ್ಣ ಮಿತ್ರವೃಂದ ಅಂತ ಒಬ್ಬಳು ಕೃಷ್ಣನ ಪ್ರೇಮಿಸ್ತಾಳೆ. ಅವಳ ಸಹೋದರ, ಅವನ ಹೆಸರು ವೃಂದ ಅಂತ ಅವನ ಹೆಸರು. ಅವನು ಒಳ್ಳೆ ಭಕ್ತನೇ, ಆದರೆ ಅಸುರ ಆವೇಶದಿಂದ ಕೃಷ್ಣ ಮತ್ತು ಮಿತ್ರವೃಂದ ಮದುವೆಗೆ ತಡೆ ಮಾಡ್ತಾನೆ. ಆವಾಗ ಅವಳನ್ನು ಅಪಹಾರ ಮಾಡಿಕೊಂಡು ಬಂದು ಕೃಷ್ಣ ಮಿತ್ರವೃಂದೆಯನ್ನು ಮದುವೆ ಆಗುತ್ತಾನೆ. ಮತ್ತು ನಗ್ನಜಿತ್ ರಾಜ ಹಾಗೆ ಅಂತ ಒಬ್ಬ ಇರ್ತಾನೆ. ಅವನು ತನ್ನ ಹತ್ರ ಇರೋ 7 ಗೂಳಿಗಳು, ದೊಡ್ಡ ದೊಡ್ಡ ಎತ್ತುಗಳು, ಅದನ್ನು ಯಾರು ಅಡಗಿಸ್ತಾರೋ ಅವನಿಗೆ ನನ್ನ ಮಗಳನ್ನು ಕೊಡ್ತೀನಿ ಅಂತ ಹಾಗೆ ಅಂತ ಹೇಳಿರ್ತಾನೆ. ಕೃಷ್ಣ ಆ 7 ಗೂಳಿಗಳ ಎತ್ತುಗಳನ್ನೆಲ್ಲ ಅಡಗಿಸಿ ಅವಳನ್ನು ಮದುವೆ ಮಾಡ್ಕೋತಾನೆ. ಮತ್ತು ಲಕ್ಷಣಾದೇವಿ ಅವಳು ಕೃಷ್ಣನ ಪರಮ ಭಕ್ತಳು. ಅವಳಿಗೆ ಸ್ವಯಂವರ ಆಗುತ್ತೆ. ಸ್ವಯಂವರ ಆಗುವಾಗ ಅವರ ಅಪ್ಪ ರಾಜ ಒಂದು ಹೇಗೆ ದ್ರೌಪದಿಯ ಸ್ವಯಂವರದಲ್ಲಿ ಒಂದು ಮತ್ಸ್ಯ ಬಿಂಬ ಒಂದಿರುತ್ತೆ, ಅದನ್ನು ಕೆಳಗಿರೋ ನೀರಲ್ಲಿ ನೋಡಿಕೊಂಡು ಅಂಬಿಂದ ಮೇಲೆ ಬಿಡಬೇಕು ಹಾಗೆ ಅಂತ ದ್ರೌಪದಿ ಸ್ವಯಂವರದಲ್ಲಿ. ಲಕ್ಷಣಾದೇವಿ ಸ್ವಯಂವರದಲ್ಲಿ ಇನ್ನೂ ಕಠಿಣವಾಗಿರೋದು ಅದು. ಸೇಮ್ ಮೇಲೆ ಮತ್ಸ್ಯ ಒಂದು ಇದೆ, ಚಿನ್ನವೇ ಇದೆ, ಆದರೆ ಮತ್ಸ್ಯ ಚಿನ್ನ ಹೀಗೆ ನೋಡ್ತಾ ಇರಲ್ಲ, ಆ ಕಡೆ ಮೇಲೆ ನೋಡ್ತಾ ಇರುತ್ತೆ, ಅದನ್ನು ಮುಚ್ಚಿರ್ತಾರೆ. ಕೃಷ್ಣ ಬಾಣವನ್ನು ಬಿಟ್ಟು ಹೀಗೆ ಹೋಗಿ ಬಾಣ ಮತ್ತೆ ಕೆಳಗೆ ಬಂದು ಆ ಮತ್ಸ್ಯವನ್ನು ರಂಧ್ರ ಮಾಡುತ್ತೆ. ರಂಧ್ರ ಮಾಡಿ ಅದರಲ್ಲಿ ಲಕ್ಷಣಾದೇವಿಯನ್ನು ಪಡಿತಾನೆ. ಇಂದ್ರನ ಪ್ರಾರ್ಥನೆ ಮೇಲೆ ಸತ್ಯಭಾಮ ಸಮೇತವಾಗಿ ಹಿಮಾಲಯದಲ್ಲಿ ಇರುವ ಪ್ರಾಗ್ಯೋಕ್ತ ಪಟ್ಟಣ ಹಾಗೆ ಅಂತ ಅದಕ್ಕೆ ಹೆಸರು, ಅಲ್ಲಿ ಹೋಗ್ತಾನೆ. ಅಲ್ಲಿ ನರಕಾಸುರ ಅಲ್ಲಿ ಅತಿಥಿ ದೇವಿಯ ಆಭರಣಗಳು, ಕರ್ಣಕುಂಡಗಳು ಮತ್ತು ಇಂದ್ರಲೋಕಲ್ಲಿರೋ ಹಲವಾರು ಸಂಪತ್ತುಗಳನ್ನು ಕದ್ದುಕೊಂಡು ಬಂದು ನರಕಾಸುರ ಅಲ್ಲಿ ಇಟ್ಟಿರ್ತಾನೆ. ದೇವಲೋಕದ ಐಶ್ವರ್ಯನೆಲ್ಲ ಅಲ್ಲಿ ತಂದು ಇಟ್ಟಿರ್ತಾನೆ ನರಕಾಸುರ.
ಆ ಪಟ್ಟಣದಲ್ಲಿ ಸುತ್ತು ಯಾರೂ ಬರಬಾರದು ಹಾಗೆ ಅಂತ ಹಲವಾರು ಬೆಟ್ಟಗಳನ್ನು ಅಲ್ಲಲ್ಲಿ ನಿರ್ಮಾಣ ಮಾಡಿರ್ತಾನೆ. ಗಿರಿದುರ್ಗ, ಮಾಶದುರ್ಗ ಹಾಗೆ ಅಂತ ಹಲವಾರು ಬೆಟ್ಟಗಳು ಅಲ್ಲಲ್ಲಿ ಇಟ್ಟಿರ್ತಾನೆ, ಯಾರು ಇಲ್ಲಿ ಬರಬಾರ್ದು ಹಾಗೆ ಅಂತ. ಕೃಷ್ಣ ಆ ಬೆಟ್ಟಗಳನ್ನೆಲ್ಲ ಧ್ವಂಸ ಮಾಡಿಕೊಂಡು ಅಲ್ಲಿ ಹೋಗ್ತಾನೆ. ಫಸ್ಟು ನರಕಾಸುರನ ಪರಿವಾರಗಳು, ಮಂತ್ರಿಗಳು, ಸೇವಕರುಗಳು ಅವರನ್ನೆಲ್ಲ ನಾಶ ಮಾಡಿ ಸ್ವಯಂ ನರಕಾಸುರನ ಹತ್ರ ಯುದ್ಧ ಮಾಡೋಕ್ಕೆ ಶುರು ಮಾಡ್ತಾನೆ. ಯಾವಾಗ ಯುದ್ಧ ಮಾಡುವಾಗ ನರಕಾಸುರ ಒಂದು ಅಪೂರ್ವವಾದ ಆಯುಧವನ್ನು ಕೃಷ್ಣ ಪರಮಾತ್ಮನ ಮೇಲೆ ಬಿಡ್ತಾನೆ. ಆವಾಗ ಕೃಷ್ಣ ಪರಮಾತ್ಮ ಅದರ ಕಡೆಯಿಂದ ತಪ್ಪಿಸ್ಕೊಳ್ಳೋ ಥರ ತಲೆ ಬಗ್ಗಿ ಅಲ್ಲಿ ರಥದಲ್ಲಿ ಕೂತ್ಕೋತಾನೆ ಅಂತೆ. ಆ ಥರ ಒಂದು ನಾಟಕವಾಡ್ತಾನೆ. ಆವಾಗ ಸತ್ಯಭಾಮಾದೇವಿಯೇ ಅವನ ವಿಲ್ಲನ್ನು ತಗೊಂಡು ನರಕಾಸುರನ ಹತ್ರ ಯುದ್ಧವನ್ನು ಮಾಡ್ತಾಳೆ. ಚೆನ್ನಾಗಿ ಯುದ್ಧ ಮಾಡಿದ್ಯಾ ಅಂತ ಅವಳನ್ನ ಪ್ರಶಂಸೆ ಮಾಡ್ತಾ ಮತ್ತೆ ನರಕಾಸುರನ ಜೊತೆ ಯುದ್ಧ ಮಾಡಿ ಅವನ್ನ ಸಂಹಾರ ಮಾಡ್ತಾನೆ ಕೃಷ್ಣ. ಸಂಹಾರ ಮಾಡಿದ ಮೇಲೆ ಅವನು ನರಕಾಸುರ ಅಲ್ಲಿ ದೇವಲೋಕದಿಂದ ಲೋಕದಿಂದ 16,100 ಸ್ತ್ರೀಯರನ್ನು ಸೆರೆ ಮಾಡಿ ಇಟ್ಟಿರ್ತಾನೆಯಂತೆ. ಅವರನ್ನೆಲ್ಲ ಬಿಡಿಸ್ಕೊಂಡು ಅವರನ್ನೂ ಮದುವೆ ಮಾಡಿಕೊಳ್ತಾನೆ. ಈ 16,100 ಹೆಂಗಸರಿದ್ದಾರಲ್ಲ, ಇವರು ಯಾರು ಅಂದರೆ ಅಗ್ನಿದೇವಿಯ ಮಕ್ಕಳಂತೆ. ಅಗ್ನಿದೇವಿಯ ಗಂಡು ಮಕ್ಕಳು ಇವರು ಕೃಷ್ಣನನ್ನೇ ಪತಿಯಾಗ ಆಗಬೇಕು ಹಾಗೆ ಅಂತ ಮೊದಲಿಗೆ ಏನು ಮಾಡ್ತಾರೆ, ಪ್ರಾಣದೇವರಲ್ಲಿ ತಪಸ್ಸನ್ನು ಮಾಡಿ ಹೆಣ್ಣು ದೇಹವನ್ನು ಪಡಿತಾರೆ ಅಂತೆ. ಪ್ರಾಣದೇವರಲ್ಲಿ ತಪಸ್ಸು ಮಾಡಿ ಹೆಣ್ಣು ದೇಹವನ್ನು ಪಡೆದು ಮತ್ತೆ ಬದ್ರಿ ಕ್ಷೇತ್ರದಲ್ಲಿ ಬದ್ರಿನಾರಾಯಣನ ತಪಸ್ಸು ಮಾಡಿ ಹೆಣ್ಣಾಗಿದ್ದು ನಾನು ಸ್ವಯಂ ಕೃಷ್ಣನ್ನೇ ಮದುವೆ ಮಾಡ್ಕೋಬೇಕು ಹಾಗೆ ಅಂತ ಅವರು ಕೇಳಿ ಅದರಿಂದ ಕೃಷ್ಣನನ್ನು ಅವರು ಮದುವೆ ಮಾಡ್ಕೋತಾರೆ. ಕೃಷ್ಣ ನರಕಾಸುರ ಏನು ದೇವಲೋಕದಿಂದ ಕತ್ಕೊಂಡು ಬಂದಿದ್ದ ಆ ಅತಿಥಿ ದೇವಿಯ ಖಡ್ಗಗಳು, ಕರ್ಣಕುಂಡಲಗಳು ಮತ್ತು ಹಲವಾರು ಆಭರಣಗಳಿದೆಯಲ್ಲ, ಅದನ್ನೆಲ್ಲ ತಗೊಂಡೋಗಿ ಇಂದ್ರನ ಹತ್ರ ಕೊಡ್ತಾನೆ. ಇಂದ್ರ ಬಹಳ ಸಂತೋಷವಾಗಿ ಕೃಷ್ಣನ ನಮಸ್ಕಾರ ಮಾಡಿ ಎಷ್ಟು ಸನ್ಮಾನ ಮಾಡಬೇಕು ಅಷ್ಟು ಸನ್ಮಾನವನ್ನು ಮಾಡ್ತಾನೆ. ಹಾಗೆ ಮಾಡ್ತಾ ಒಂದೇ ನೆಕ್ಸ್ಟ್ ದಿನವೇ ಏನು ಮಾಡ್ತಾನೆ ಅಂತೆ, ಒಂದು ಮೋಹದಲ್ಲಿ ಇಂದ್ರದೇವರು ಏನು ಮಾಡ್ತಾನೆ, ಈಗ ಕೃಷ್ಣ ಒಂದು ನಂದವನಕ್ಕೆ ಹೋಗಿರ್ತಾನೆ. ಇಂದ್ರಲೋಕದಲ್ಲಿ ನಂದವನಕ್ಕೆ ಹೋಗಿ ಒಂದು ಪಾರಿಜಾತ ಹೂ ಗಿಡ ಇರುತ್ತೆ, ಆ ಗಿಡನ ನಾವು ತಗೊಂಡು ಹೋಗೋಣ ಹಾಗೆ ಅಂತ ಅದನ್ನು ತಗೊಂಡಿರ್ತಾನೆ. ಆವಾಗ ಇಂದ್ರ ಬಂದು ನಮ್ಮ ಪಾರಿಜಾತ ಹೂ ದೇವಲೋಕದಲ್ಲೇ ಇರಬೇಕು, ಅದು ಭೂಮಿಗೆ ಹೋಗಬಾರ್ದು ಹಾಗೆ ಅಂತ ಕೃಷ್ಣನ ಜೊತೆ ಇಂದ್ರ ಮತ್ತು ದೇವತೆಗಳು ಎಲ್ಲರೂ ಯುದ್ಧ ಮಾಡ್ತಾರೆ ಅಂತೆ. ಇದು ನಮ್ಮ ಮೋಹಕ್ಕಾಗಿ ಒಂದು ಮಾಡಿದ ಒಂದು ಇದೆ ಹೊರತು ವಾಸ್ತವಿಕವಾಗಿಲ್ಲ. ಇದರಲ್ಲಿ ನಾವು ಒಂದು ತಿಳ್ಕೋಬೇಕು ಏನು ಅಂದರೆ, ಸಮಸ್ತ ಸಂಪತ್ತುಗಳನ್ನು ಕೊಟ್ಟವನು ಭಗವಂತ ಕೃಷ್ಣ. ಆದರೆ ಅವನಿಗೆ ಒಂದೇ ಒಂದು ತುಳಸಿ ದಳವನ್ನು, ಒಂದು ಸೊಂಬು ನೀರನ್ನು ನಾವು ಕೊಡೋದಕ್ಕೆ ಕಷ್ಟಪಡ್ತೀವಿ. ಆ ಥರನೇ ಇಂದ್ರ ಸಮಸ್ತ ಸಂಪತ್ತುಗಳನ್ನು ನರಕಾಸುರನಿಂದ ತಮ್ಮಂದು ಕೊಟ್ಟಿದ್ದಾನೆ, ಅವನಿಗೆ ಒಂದು ಪಾರಿಜಾತ ಹೂವನ್ನು ಅವನು ಕೊಟ್ಟಿಲ್ಲ. ಇದನ್ನು ನಾವು ಕಂಪೇರ್ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಒಂದು ತುಳಸಿ ದಳವಾದ ಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅಂತ ಒಂದು ಅನುಸಂಧಾನವನ್ನು ಇಟ್ಕೋಬೇಕು. ಮತ್ತು ಮುಂದೆ ಪೌಂಡ್ರುಕ ವಾಸುದೇವ ಅಂತ ಒಬ್ಬ, ಇವನು ಯಾರು ಅಂದರೆ ವಸುದೇವ ದೇವಕಿಯನ್ನು ಮದುವೆ ಮಾಡಿಕೊಂಬೋಕ್ಕೆ ಮುಂಚೆ ಒಬ್ಬಳನ್ನು ಮದುವೆ ಮಾಡಿಕೊಂಡಿದ್ದ. ಅವನಲ್ಲಿ ಹುಟ್ಟಿರೋನು ಪೌಂಡ್ರುಕ ವಾಸುದೇವ ಹಾಗೆ ಅಂತ. ಇವನಿಗೆ 2 ಥರ ಕೋಪ. ಒಂದು ಕೋಪ ಏನು ಅಂದರೆ, ನಮ್ಮ ಅಮ್ಮನನ್ನು ಬಿಟ್ಟು ಕೃಷ್ಣನ ಅಮ್ಮನ ಮದುವೆ ಮಾಡಿಕೊಂಡ ನಮ್ಮ ಅಪ್ಪ ಹಾಗೆ ಅಂತ ಅವನಿಗೊಂದು ಕೋಪ. ಇನ್ನೊಂದು, ಕೃಷ್ಣ ಹುಟ್ಟೋ ತನಕ ಇವನ್ನವೇ ಎಲ್ಲರೂ ವಾಸುದೇವ ಹಾಗೆ ಅಂತ ಕರಿತಾ ಇದ್ರಂತೆ. ವಾಸುದೇವ ಅಂದರೆ ವಸುದೇವನ ಮಗ ಹಾಗೆ ಅಂತ ಅರ್ಥ. ಕೃಷ್ಣ ಹುಟ್ಟಿದ ಮೇಲೆ ಎಲ್ಲರೂ ಇವನ್ನ ವಾಸುದೇವ ಹಾಗೆ ಅಂತ ಕರೆಯೋದನ್ನು ಬಿಟ್ಟು ಕೃಷ್ಣನನ್ನೇ ವಾಸುದೇವ ಹಾಗೆ ಅಂತ ಕರಿತಾ ಇದ್ರಂತೆ. ಅದರಿಂದ ಅವನಿಗೆ ಒಂದು ಕೋಪ. ಅವನು ಕೃಷ್ಣ ಪರಮಾತ್ಮನ ಹತ್ರ ಒಬ್ಬನ್ನ ಕಳಿಸಿ ನಾನೇ ವಾಸ್ತವಿಕವಾದ ದೇವಕನ ಪುತ್ರ ಮತ್ತು ಈ ವಾಸುದೇವ ಎಂಬ ಹೆಸರು ನನಗೆ ಸೇರಬೇಕು. ಕೃಷ್ಣ ಏನು ಚಂಕುಚಕ್ರ ಗದಾಪದ್ಮವೆಲ್ಲ ಧರಿಸಿದ್ದಾನಲ್ಲ, ಅದೆಲ್ಲ ನನಗೆ ಸೇರಬೇಕು ಹಾಗೆ ಅಂತ ಹೇಳಿ, ಮತ್ತು ಅವನು ಸ್ವಯಂ ಏನು ಮಾಡ್ತಾನೆ ಅಂತ, ಅವನಿಗಿರೋದು 2 ಕೈ, ಆದರೂ ಬಂಗಾರದಲ್ಲಿ ಎಲ್ಲ ಕೈಗಳು ಮಾಡ್ಕೊಂಡಿರ್ತಾನೆ. ಚಕ್ರ ಇರೋ ಥರ ಒಂದು ಕೈ ಮಾಡಿಕೊಂಡು ಅವನು ಜನರಿಗೆಲ್ಲ ಒಂದು ದುಷ್ಕಾರ್ಯವನ್ನು ಮಾಡ್ತಾ ಇರ್ತಾನೆ. ಆವಾಗ ಒಬ್ಬ ಬಂದು ಆ ತೂದು ಹೇಳಿದಲ್ಲ, ಈ ಥರ ಪೌಂಡ್ರಿಕ ವಾಸುದೇವ ಬಂದು ಈ ಥರ ಹೇಳ್ತಾನೆ ಹಾಗೆ ಅಂತ, ಈ ಚಂಗುಚಕ್ರ ಗದಾಪದ್ಮ ತಾನೇ ಬೇಕು, ನಾನು ಅವನಿಗೆ ಕೊಡ್ತೀನಿ ಹೋಗು ಹಾಗೆ ಅಂತ ಹೇಳಿ ಕಳಿಸ್ತಾನೆ. ಮುಂದೆ ಕೃಷ್ಣ ಪರಮಾತ್ಮ ಸ್ವಯಂ ಬಂದು ಆ ಪೌಂಡ್ರಿಕ ವಾಸುದೇವನ್ನ ಅವನು ಏನು ಚಂಕುಚಕ್ರ ಗದಾಪದ್ಮವನ್ನು ಕೇಳಿನೋ ಅದರಲ್ಲಿಂದೇ ಅವನು ಸಂಹಾರ ಮಾಡಿ ಸಾಯಿಸಿ ಲೋಕಕ್ಕೆ ಉದ್ಧಾರ ಮಾಡ್ತಾನೆ. ಮತ್ತು
ಕೃಷ್ಣದೇವರು ಮುಂದೆ ಒಂದು ಸೂರ್ಯಗ್ರಹಣ ದಿನದಲ್ಲಿ ತನ್ನ ಪತ್ನಿಯರ ಜೊತೆಗೆ ಪರಶುರಾಮರಿಂದ ನಿರ್ಮಿತವಾದ ಸಮಂತ ಪಂಚಕ ಹಾಗೆ ಎಂಬ ಒಂದು ಜಾಗಕ್ಕೆ ಬಂದಿರುತ್ತಾರೆ. ಅಲ್ಲಿ ಬಂದು ಋಷಿ ಮುನಿಗಳಿಗೆಲ್ಲ ಬೇಕಾದ ಸನ್ಮಾನವನ್ನು ಮಾಡಿರ್ತಾರೆ. ಆವಾಗ ವಾಸುದೇವ ಅಲ್ಲಿ ಬಂದ ಋಷಿ ಮುನಿಗಳ ಹತ್ರ ನನಗೆ ತತ್ವೋಪದೇಶವನ್ನು ಮಾಡಿ ಹಾಗೆ ಅಂತ ಪ್ರಾರ್ಥನೆ ಮಾಡ್ತಾನೆ. ಅಲ್ಲಿದ್ದ ಜ್ಞಾನಿಗಳೆಲ್ಲ ನಗ್ತಾರೆಯಂತೆ. ಸ್ವಯಂ ಭಗವಂತನನ್ನೇ ನೀನು ಪಡೆದಿದ್ಯಲ್ಲಪ್ಪ, ನಮ್ಮ ಹತ್ರ ಬಂದು ಉಪದೇಶನ ಕೇಳ್ತಾ ಇದೆಯೇ ಹಾಗೆ ಅಂತ ಹೇಳಿದಾಗ, ಹೌದಲ್ಲ, ಆದರೆ ನಾನು ಅವನು ನನ್ನ ಮಗ ಅಂತ ಅಂದ್ಕೊಂಡು ಇಷ್ಟು ದಿನ ಅವನ ಹತ್ರ ಏನೂ ಕೇಳಿಲ್ಲ ಹಾಗೆ ಅಂತ ಮತ್ತೆ ಅವನು ಕೃಷ್ಣನ ಹತ್ರ ಬಂದು ಸ್ವಯಂ ನನಗೆ ಮಗನಂತ ಹುಟ್ಟಿದ್ಯಲ್ಲಪ್ಪ, ನೀನು ನನಗೆ ಉಪದೇಶ ಮಾಡು ಹಾಗೆ ಅಂತ ಹೇಳಿದಾಗ ತನ್ನ ತಂದೆ ವಾಸುದೇವನಿಗೆ ಅವನು ಉಪದೇಶವನ್ನು ಮಾಡ್ತಾನೆ. ಮತ್ತು ದೇವಕಿ ಏನು ಕೇಳ್ತಾಳೆ ಅಂದರೆ, ನನಗೆ ನಿನ್ನ ಮುಂಚೆ 6 ಜನ ಹುಟ್ಟಿ ಮಕ್ಕಳು ಸತ್ರಲ್ಲ, 6 ಮಕ್ಕಳನ್ನು ನನಗೆ ಒಂದ್ಸಲ ತೋರ್ಸಪ್ಪ ಹಾಗೆ ಅಂತ ಕೇಳಿದಾಗ ಕೃಷ್ಣ ಅವರೆಲ್ಲರನ್ನೂ ಅವರಿಗೆ ಸೇರಿ ಅನುಗ್ರಹವನ್ನು ಮಾಡ್ತಾನೆ. ಮತ್ತು ಜರಾಸಂಧನ ವಧೆ, ಜರಾಸಂಧ ಅವೈದಿಕ ಅವೈಷ್ಣವ ಮತಗಳನ್ನು ಆ ಮತಗಳಿಗೆ ಒಂದು ನಾಯಕನಾಗಿರುವನು ಜರಾಸಂಧ. ಅವರು ಪಾಂಡವರು ರಾಜಸೂಯ ಯಾಗ ಮಾಡುವಾಗ ಇವನು ಹೇಳ್ತಾನೆ ಧರ್ಮರಾಜನ ಹತ್ರ ಜರಾಸಂಧನ ವಧೆ ಮಾಡಬೇಕು ಅಂತ ಕೃಷ್ಣ ಹೇಳಿದಾಗ ಧರ್ಮರಾಜ ಹೇಳ್ತಾನೆ, ಅವನು ದೊಡ್ಡ ಬಲಿಷ್ಠ, ಅವನ್ನೆಲ್ಲ ಸಾಯಿಸೋದು ಕಷ್ಟ ಹಾಗೆ ಅಂತ ಹೇಳಿದಾಗ ಕೃಷ್ಣ ಅರ್ಜುನ ಮತ್ತು ಭೀಮಸೇನ ದೇವರನ್ನು ಕರ್ಕೊಂಡು ಹೋಗಿ ಅಲ್ಲಿ ಜರಾಸಂಧನ ವಧೆಯನ್ನು ಮಾಡ್ತಾರೆ. ಜರಾಸಂಧ ವಧೆಯ ಭೀಮನ್ನ ವಧೆ ಮಾಡಿ ಕೃಷ್ಣಾರ್ಪಣ ಅಂತ ಹೇಳ್ತಾನೆ ಅವನು. ಮತ್ತೆ ಮುಂದೆ ಕೃಷ್ಣನಿಗೆ ಅಗ್ರಪೂಜೆ ಮಾಡಬೇಕು, ಯಾರಿಗೆ ಅಗ್ರಪೂಜೆ ಮಾಡಬೇಕು ಅಂತ ಹೇಳಿದಾಗ ಭೀಷ್ಮಾಚಾರ್ಯರು, ಇದನ್ನೆಲ್ಲ ನಾವು ಹಿಂದೆ ನೋಡಿದ್ದೀವಿ, ಭೀಷ್ಮಾಚಾರ್ಯರು ಕೃಷ್ಣನಿಗೆ ಅಗ್ರಪೂಜೆ ಮಾಡಬೇಕು ಅಂತ ಹೇಳಿದಾಗ ಶಿಶುಪಾಲ ಎದ್ದು ಅವನಿಗೆ ಮಾಡಬಾರ್ದು ಹಾಗೆ ಅಂತ ಕೆಲವೊಂದು ಎಲ್ಲ ಬೈತಾ ಇರ್ತಾನೆ. ಆಗ ಬೈಯುವಾಗ ಕೃಷ್ಣ ತನ್ನ ಚಕ್ರವನ್ನು ಬಿಟ್ಟು ಅವನ್ನ ಸಂಹಾರ ಮಾಡುತ್ತಾನೆ. ಮತ್ತು ದ್ವಾರಕೆಯ ಮೇಲೆ ಸಾಲ್ವರಾಜ ಅಂತ ಒಬ್ಬ ಆಕ್ರಮಣ ಮಾಡ್ತಾನೆ. ಅವನನ್ನು ಸಂಹಾರ ಮಾಡಿ ಕೃಷ್ಣ ದ್ವಾರಕೆಯಲ್ಲಿ ಸಮುದ್ರದ ಮಧ್ಯದಲ್ಲಿ ದ್ವಾರಕಾಪುರಿಯನ್ನು ನಿರ್ಮಾಣ ಮಾಡ್ತಾನೆ. ಮತ್ತು ಮುಂದೆ ದುರ್ಯೋಧನ ರಾಜ್ಯವನ್ನು ಕೊಡೋದಿಲ್ಲ ಹಾಗೆ ಅಂತ ಹೇಳಿದಾಗ ಸ್ವಯಂ ಭಗವಂತನೇ ಹೋಗಿ ಅವನ ಹತ್ರ 5 ನಾಡಿನ ಕೊಡೋದು ಕೇಳ್ತಾನೆ, ಅದನ್ನು ಕೊಡೋದಿಲ್ಲ. 5 ಊರನ್ನು ಕೊಡೋದು ಕೇಳ್ತಾನೆ, ಅದನ್ನು ಕೊಡೋದಿಲ್ಲ. 5 ಗ್ರಾಮಗಳನ್ನು ಕೇಳ್ತಾನೆ, ಅದೂ ಕೊಡೋದಿಲ್ಲ. 5 ಮನೆ ಕೇಳ್ತಾನೆ, ಅದನ್ನು ಕೊಡೋದಿಲ್ಲ. ಆವಾಗ ಹೇಳ್ತಾನೆ ದುರ್ಯೋಧನ, ತಮಿಳು ಹೇಳ್ತಾರಲ್ಲ, ಊಸಿ ಮುಣೆ ಅದವು ಕೂಡ ನಿಲಂ ಕೊಡಕ ಮುಡಿயாது ಹಾಗೆ ಅಂತ ಹೇಳ್ತಾನೆ. ಅದನ್ನು ಕೇಳಿಕೊಂಡು ಕೃಷ್ಣ ಇಲ್ಲಿ ಬರ್ತಾನೆ. ಕೃಷ್ಣ ಬಂದು ಮತ್ತೆ ಯುದ್ಧ ಪ್ರಾರಂಭವಾಗುತ್ತೆ. ಯುದ್ಧ ಪ್ರಾರಂಭವಾಗುವಾಗ ಅರ್ಜುನ, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಮತ್ತು ಭೀಷ್ಮಾಚಾರ್ಯರು ಇವರೆಲ್ಲ ಇದ್ದಾರೆ. ಅವರನ್ನು ಎದುರಿಸಿ ನಾನು ಹೇಗೆ ಯುದ್ಧ ಮಾಡೋದು ಹಾಗೆ ಅಂತ ಯುದ್ಧ ಮಾಡೋದಿಲ್ಲ ಅಂತ ಇರುವಾಗ ಕೃಷ್ಣ ಭಗವದ್ಗೀತೆಯನ್ನು ಅವನಿಗೆ ಉಪದೇಶ ಮಾಡ್ತಾನೆ. ಮಾಡಿ 18 ದಿನ ಯುದ್ಧವಾಗಿ ಆ ಯುದ್ಧದಲ್ಲಿ ಪಾಂಡವರು ಗೆಲ್ತಾರೆ. ಪಾಂಡವರು ಗೆದ್ದು ಧರ್ಮರಾಜನ್ನ ಚಕ್ರವರ್ತಿಯಾಗಿ ಮಾಡಿ ಇವನು ದ್ವಾರಕೆಗೆ ಹೋಗ್ತಾನೆ. ಅಲ್ಲಿ ಹಲವಾರು ಕಾಲ ಅವನು ಅಲ್ಲಿ ರಾಜ್ಯ ಪರಿಪಾಲನೆ ಮಾಡಿರ್ತಾನೆ. ರಾಜ್ಯ ಪರಿಪಾಲನೆ ಮಾಡಿ ಮತ್ತೆ ವಾಪಸ್ಸು ಪರಂಧಾಮಕ್ಕೆ ಹೋಗಬೇಕು ಅಂತ ಅವ ನಿಶ್ಚಯ ಮಾಡಿರುವಾಗ ಅವನ ಭಕ್ತ ಉದ್ಧವ ಬಂದು ಕೇಳ್ತಾನೆ. ಉದ್ಧವ ಬಂದು ಕೇಳಿ, ಏನಪ್ಪ ನೀನು ಹೀಗೆ ಬಿಟ್ಟು ಹೋದರೆ ನಾವು ಹೇಗೆ ಇರೋಕ್ಕೆ ಸಾಧ್ಯ, ನಮ್ಮನ್ನೂ ಕರ್ಕೊಂಡು ಹೋಗು ಹಾಗೆ ಅಂತ ಹೇಳ್ತಾನೆ. ಇಲ್ಲ, ನೀನು ನನ್ನ ಜೊತೆ ಬರಬಾರ್ದು ಹಾಗೆ ಅಂತ ಹೇಳಿ ಕೆಲವೊಂದು ಉಪದೇಶಗಳನ್ನ ಮಾಡ್ತಾನೆ. ಅದೇ ಕೃಷ್ಣ ಉದ್ಧವ ಸಂವಾದ, ಉದ್ಧವ ಗೀತೆ ಹಾಗೆ ಅಂತ. ಮಹಾಭಾರತದಲ್ಲಿ ಅರ್ಜುನನಿಗೆ ಮಾಡಿದ ಉಪದೇಶ ಭಗವದ್ಗೀತೆ, ಇಲ್ಲಿ ಉದ್ಧವನಿಗೆ ಮಾಡಿದ ಉಪದೇಶ ಉದ್ಧವ ಗೀತೆ. ಅದರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ. ಪೂರ್ತಿ ಉದ್ಧವ ಗೀತೆಯನ್ನು ಹೇಳೋದು ಕಷ್ಟ. ಅದರಲ್ಲಿ ಒಂದು ಚಿಕ್ಕ ಭಾಗವನ್ನು ಮಾತ್ರ ನಾವು ಇಲ್ಲಿ ಈಗ ಚಿಂತನೆ ಮಾಡೋಣ. ಮೊದಲಿಗೆ ಕೃಷ್ಣ ಉಪದೇಶ ಮಾಡುವಾಗ ಆ ಉಪದೇಶ ಮಧ್ಯದಲ್ಲಿ ಒಂದು ಅವಧೂತ ಗೀತೆ ಹಾಗೆ ಅಂತ ಒಂದು ವಿಷಯವನ್ನು ಹೇಳ್ತಾನೆ. ಇದು ಕೃಷ್ಣನ ಕಾಲಕ್ಕೆ ಬಹಳ ಕಾಲ ಮುಂಚೆ ನಡೆದ ವಿಷಯ. ಅದರಲ್ಲಿ ಯಯಾತಿ ಮಹಾರಾಜ ಅಂತ ಒಬ್ಬ ಇರ್ತಾನೆ. ಅವನಿನ ಮಗ ಯದು. ಈ ಯದುವಿನ ವಂಶವೇ ಯದುಕುಲವಾಗಿ ಯಾದವರ ವಂಶ. ಕೃಷ್ಣ ಆ ಕುಲದಲ್ಲೇ ಹುಟ್ಟಿದೋ. ಅವನು ಈ ಯದು ಇದ್ದಾನಲ್ಲ, ಆ ಯದು ಒಂದು ದಿನ
ನಾಡಲ್ಲಿ ಹೋಗ್ತಾ ಇರ್ತಾನೆ. ಅವಾಗ ಹೋಗುವಾಗ ಒಬ್ಬನನ್ನು ನೋಡಿರ್ತಾನೆ. ಆ ಒಬ್ಬ ಕೌಪಿನ ಉಟ್ಕೊಂಡು ಬಹಳ ಆನಂದವಾಗಿ ಯಾವುದೇ ಒಂದು ಚಿಂತೆ ಇಲ್ಲದೆ ನಡೆಮಾಡ್ತಾ ಇರ್ತಾನೆ. ಅವನನ್ನು ನೋಡಿ ಇವನಿಗೆ ಆಶ್ಚರ್ಯವಾಗುತ್ತೆ, ಇಷ್ಟು ಆನಂದವಾಗಿ ಒಬ್ಬ ಇರೋದಕ್ಕೆ ಹೇಗೆ ಸಾಧ್ಯ ಹಾಗೆ ಅಂತ ಅವನು ಯೋಚನೆ ಮಾಡುತ್ತಾ ಇರ್ತಾನೆ. ಆವಾಗ ಆ ಅವಧೂತನ ನಿಲ್ಲಿಸಿ ಕೇಳ್ತಾನೆ, ಇಷ್ಟು ಸಂತೋಷವಾಗಿ ನೀ ಹೇಗಿದ್ದೀಯಪ್ಪ, ಅದನ್ನ ರಹಸ್ಯವನ್ನು ನನಗೆ ತಿಳಿಸಿಕೊಡು. ನನ್ನ ಹತ್ರ ಎಷ್ಟೋ ಸಂಪತ್ತುಗಳಿದೆ, ಏನು ಬೇಕಾದ್ರೂ ನಾನು ಮಾಡ್ಬೋದು, ಆದರೆ ನನಗೆ ಇಷ್ಟೊಂದು ಆನಂದ ಇಲ್ಲವಲ್ಲ, ಹೇಗೆ ನೀನು ಆನಂದವಾಗಿದ್ದಿ ಹಾಗೆ ಅಂತ ಕೇಳುವಾಗ ಆ ಅವಧೂತ ಹೇಳ್ತಾನೆ, ನಾನು ಈ ಜ್ಞಾನವನ್ನು ಯಾರತ್ರ ಒಬ್ಬರಿಂದ ಪಡೆದಿದ್ದಿಲ್ಲ. ಈ ಪ್ರಕೃತಿ ಇದೆಯಲ್ಲ, ಈ ಪ್ರಕೃತಿಯಿಂದ ಈ ಜ್ಞಾನವನ್ನು ನಾನು ಪಡೆದಿದ್ದೀನಿ. ಯಾರಾದರೂ ಒಬ್ಬ ಮನುಷ್ಯರಿಂದ ನಾನು ಪಡೆದಿದ್ದರೆ ನಾನು ದುಃಖಕ್ಕೆ ಒಳಗಾಗಿದ್ದೆ, ಆದರೆ ಈ ಪ್ರಕೃತಿಯಿಂದ ನಾನು ಪಡೆದಿದ್ದೇನೆ, ಅದರಿಂದ ಯಾವುದೇ ಒಂದು ನನಗೆ ದುಃಖವೂ ಇಲ್ಲ ಹಾಗೆ ಅಂತ ಹೇಳಿ ಈ ಥರ ಉಪದೇಶವನ್ನು ಶುರು ಮಾಡ್ತಾನೆ. ಆವಾಗ ಹೇಳುವಾಗ, ಸಂತಿ ಮೇ ಗುರವೋ ರಾಜನ್ ಬಹುವೋ ಬುದ್ಧ್ಯಪಾಶ್ರಿತಾ, ತನ್ನ ಗುರುಗಳು ಯಾರು ಅಂತ ಪರಿಚಯ ಮಾಡ್ತಾನೆ. ಪೃಥ್ವಿ ವಾಯುರಾಕಾಶ ಆಪೋ ಅಗ್ನಿಶ್ಚಂದ್ರಮಾ ರವಿ ಕಪೋತ ಅಜಗರ ಸಿಂಧು ಪತಂಗೋ ಮಧುಗೃದ್ಗಜ ಮಧುಹ ಹರಿಣೋ ಮೀನಃ ಪಿಂಗಲ ಕುರುರಾರ್ಬಕಃ ಕುಮಾರಿ ಶಾರಕೃತ್ ಸರ್ಪ ಊರ್ಣನಾಭಿಶ್ ಸುಪೇಶಕೃತ್ ಏತೇ ಮೇ ಗುರವೋ ರಾಜನ್ ಚತುರ್ವಿಂಶತಾಶ್ರಿತಾಃ. ನಾನು ಈ ಪ್ರಕೃತಿಯಿಂದ 24 ಗುರುಗಳನ್ನು ನಾನು ಆಶ್ರಯಿಸಿಕೊಂಡಿದ್ದಾನೆ. ಆ 24 ಗುರುಗಳು ಯಾರು ಹಾಗೆ ಅಂತ ಹೇಳಿದರೆ, ಮೊದಲಿಗೆ ಪೃಥ್ವಿ, ಈ ಮಣ್ಣು, ಪಂಚಭೂತಗಳನ್ನ ಹೇಳ್ತಾನೆ, ಮತ್ತು ವಾಯು, ಆಕಾಶ, ನೀರು, ಅಗ್ನಿ ಮತ್ತು ಸೂರ್ಯ ಚಂದ್ರರು, ಮತ್ತು ಪಾರಿವಾಳ ಅಂದರೆ ಪುರ, ಮತ್ತು ಹೆಬ್ಬಾವು ಅಂದರೆ ಮಲೈಪಾಂಬ್, ಮತ್ತು ಸಮುದ್ರ, ಮತ್ತು ಚಿಟ್ಟೆ ಹುಳ ಅಂತ ಹೇಳ್ತಾರಲ್ಲ, ಏನು ಹೇಳ್ತಾರೆ, ಮಿನ್ಮಿನಿ ಪೂಚಿ, ಮತ್ತು ಜೇನು ಹುಳ, ಮದ್ದೇರಿದ ಆನೆ, ಜಿಂಕೆ, ಮೀನು, ಮತ್ತು ಇನ್ನು ಫಸ್ಟ್ ಹೇಳಿದ್ದು ಮಲೈಪಾಂಬು, ಇನ್ನೊಂದು ಹಾವು, ಮತ್ತು ಜೇಡರ ಹುಳ, ಮತ್ತು ಜೇಡರ ಹುಳವೇ ಕೊಳವಿ ಅಂತ ನಾವು ಹೇಳ್ತೀವಲ್ಲ ಅದು. ಈ ಥರ 24 ಗುರುಗಳಿಂದ ನಾನು ಪಾಠವನ್ನು ಕಲಿತಿದ್ದೇನೆ, ಅದನ್ನು ನಿಮಗೆ ಉಪದೇಶ ಮಾಡ್ತೀನಿ ಅಂತ ಆ ಯದುವಿಗೆ ಇವನು ಅವಧೂತ ಉಪದೇಶ ಮಾಡೋಕ್ಕೆ ಶುರು ಮಾಡ್ತಾನೆ. ಮೊದಲಿಗೆ ಪೃಥ್ವಿಯ ಬಗ್ಗೆ ಹೇಳ್ತಾನೆ. ಶಾಶ್ವತ್ ಪರಹಾರ್ಥ ಸರ್ವೇಹಾಂ ಪರಾರ್ಥೈ ಕಾಂತ ಸಂಭವಂ ಸಾಧು ಶಿಕ್ಷೇತ ಭೂಮೇಶ್ಚ ಅನುಶಿಕ್ಷಂ ವ್ರತಾಂತರಂ ಅಂತ. ಈ ಭೂಮಿಯಿಂದ ನಾನು ಒಂದು ಜ್ಞಾನವನ್ನು ಕಲ್ತಿದ್ದೇನೆ. ಅದು ಯಾರಂದರೆ, ಭೂಮಿಯನ್ನು ನಾವು ತಾಯಿ ಅಂತ ಹೇಳ್ತೀವಿ. ಹೇಗೆ ತಾಯಿ ನಂಗೆ ಏನೂ ಇಲ್ಲದೇ ಇದ್ರೂ ತನ್ನ ಮಕ್ಕಳಿಗೆ ಎಲ್ಲ ಕೊಡಬೇಕು ಹಾಗೆ ಅಂತ ಅನ್ಕೋತಾಳೋ, ಅದೇ ಥರನೇ ಈ ಭೂಮಿಯಾದೇವಿಯು ತನಗೆ ಅಂತ ಅವಳು ಯಾವುದನ್ನು ಇಟ್ಕೊಂಡಿರಲ್ಲ, ಎಲ್ಲದನ್ನೂ ಬೇರೆಯವರಿಗೆ ಕೊಡ್ತಾನೇ ಇರ್ತಾಳೆ. ನಾವು ಏನು ಅಂದ್ಕೊಂಡಿರ್ತೀವಿ ಅಂದರೆ, ಈ ಕಾಯಿ ಹಣ್ಣು ಈ ಥರ ಮಾತ್ರ ಇರೋ ವಿಷಯಗಳು ಮಾತ್ರ ಪೃಥ್ವಿಯಿಂದ ಬರುತ್ತೆ ಅಂತ. ಬರೀ ಈ ಕಾಯಿ ಹಣ್ಣು ಹಂಪಲು ಗಡ್ಡೆಗಳು ಮಾತ್ರ ಅಲ್ಲ, ಈ ಭೂಮಿಯಲ್ಲಿ ಬಂಗಾರ, ಬೆಳ್ಳಿ, ವೈಡೂರ್ಯ ಮತ್ತು ಇದರೆಲ್ಲ ಕಬ್ಬಿಣ, ಜಿಂಕು, ಮೆಗ್ನೀಷಿಯಮ್ಮು, ಈ ಥರ ಎಲ್ಲ ವಸ್ತುಗಳು ಈ ಭೂಮಿಯಿಂದನೇ ಬರುತ್ತೆ. ಈ ಭೂಮಾದೇವಿ ತನಗೆ ಅಂತ ಅದು ಯಾವುದನ್ನು ಇಟ್ಕೊಳ್ಳದೆ ಅದು ಬೇರೆಯವರಿಗೆ ಅದನ್ನು ಕೊಡ್ತಾ ಇರುತ್ತೆ. ನಾವು ಈ ಪ್ರಕೃತಿಯಿಂದ ಕಳಿಬೇಕಾಗಿದ್ದ ವಿಷಯ ಏನು ಅಂದರೆ, ನಮಗೆ ಅಂತ ಯಾವುದು ಇಟ್ಕೊಳ್ಳದೆ ಅದನ್ನು ಬೇರೆಯವರಿಗೆ ಒಂದು ಕೊಡಬೇಕು ಹಾಗೆ ಅಂತ ಕಳಿಬೇಕು. ಮತ್ತು ತಮಿಳ್ ಹೇಳ್ತಾರೆ ನೋಡಿ, ಅಗಲ್ವಾರೈ ತಾಂಗುಂ ನಿಲಂಬೋಲ ತಮ್ಮ ಇಗಲ್ವಾರೈ ಪೊರುತ್ತಲ್ ತಲೆ ಅಂತ. ಈ ಭೂಮಾದೇವಿಯನ್ನು ನಾವು ಎಷ್ಟು ತೋಡಿದರೂ ಆ ತೋಡಿದವರನ್ನೂ ರಕ್ಷಣೆ ಮಾಡ್ತಾಳೆ ಅವಳು. ಆ ತೋಡಿದವರನ್ನು ಏನು ಅವಳು ಕೆಳಗೆ ದೊಬ್ಬು ಬಿಡಲ್ಲ, ಅವರನ್ನೂ ರಕ್ಷಣೆ ಮಾಡ್ತಾಳೆ. ಆ ಥರ ನಮ್ಮನ್ನು ಏನಾದರೂ ಬೈದವರನ್ನು, ದ್ವೇಷ ಮಾಡಿದವರನ್ನು ನಾವು ತಿಳಿಸಿ ಬೈಬಾರದು ಹಾಗೆಂಬ ವಿಷಯವನ್ನು, ಸಹನತೆಯಿಂದ ಇರಬೇಕು ಹಾಗೆಂಬುದನ್ನು ನಾವು ಪೃಥ್ವಿಯಿಂದ ತಿಳ್ಕೋಬೇಕು ಹಾಗೆ ಅಂತ ಹೇಳ್ತಾಳೆ. ಮತ್ತು ಮುಂದೆ ವಾಯು, ವಿಷಯೇಶ್ವಾಸಿಂ ಯೋಗಿ ನಾನಾ ಧರ್ಮೇಶು ಸರ್ವತಃ ಗುಣದೋಷಾನ್ವಯೇನಾತ್ಮ ನ ವಿಸರ್ಜೇತ್ ವಾಯುವತ್. ಈ ವಾಯುವಿಂದ ನಾವು ಏನು ಕಲಿತ್ಕೋಬೇಕು ಹಾಗೆ ಅಂದರೆ, ಗಾಳಿ ಎಲ್ಲ ಕಡೆನೂ ಸಂಚಾರ ಮಾಡ್ತಾನೇ ಇರುತ್ತೆ.
ಸಂಚಾರ ಮಾಡುವಾಗ ಏನೋ ಒಂದು ನಂದವನ பூந்தோಟಕ್ಕೆ ಹೋಗುವಾಗ ನೋಡಿದರೆ ಅಲ್ಲಿ ಬರೋ ಗಾಳಿ ನಮಗೆ ಒಳ್ಳೆ ವಾಸನೆಯ ತಂದು ಕೊಡುತ್ತೆ. ಆದರೆ ಏನೋ ಒಂದು ಗಲೀಜಾಗಿರೋ ಜಾಗ, ಕುಪ್ಪೆ ಇರೋ ಜಾಗದಲ್ಲಿ ಬರೋ ಗಾಳಿ ನಮಗೆ ದುರ್ಗಂಧವನ್ನು ಕೊಡುತ್ತೆ. ನಾವು ಮೂಗನ್ನು ಮುಚ್ಕೋತೀವಿ. ಗಾಳಿ ಸಂಚಾರ ಮಾಡ್ತಾನೆ ಇರುತ್ತೆ. ಗಾಳಿಗೆ ಇದೇನೋ ಒಳ್ಳೆ ಗಾಳಿ, ಇದು ಕೆಟ್ಟ ಗಾಳಿ ಅಂತ ಗಾಳಿಗೆ ಏನೂ ಇಲ್ಲ. ನಾವು ಶ್ವಾಸ ಮಾಡೋರಿಗೆ ಅದಕ್ಕೆ ಒಳ್ಳೆ ಗಾಳಿ ಕೆಟ್ಟ ಗಾಳಿ ಅಂತ ಇದು ನಮಗೆ ಅನಿಸುತ್ತೆ. ಎಲ್ಲ ಕಡೆಯೂ ಗಾಳಿ ಸಂಚಾರ ಮಾಡುತ್ತೆ. ಇದರಿಂದ ನಾವು ಏನು ತಿಳ್ಕೋಬೋದು ಹಾಗೆ ಅಂದರೆ, ಈ ತಾಮ್ರ ಮೇಲೆ ಇರೋ ನೀರಿನ ಥರ ಆ ನೀರು ಎಲ್ಲ ಕಡೆನೂ ಹರಿದಾಡ್ತಾ ಇರುತ್ತೆ ಎಲೆ ಮೇಲೆ, ಆದರೆ ಒಂದು ಕಡೆ ಅದು ಇರೋದಿಲ್ಲ. ಆ ಥರ ನಾವು ಸಂಸಾರದಲ್ಲಿ ಇದ್ರೂ ಅಟ್ಯಾಚ್ಮೆಂಟಲ್ಲಿ ಇರ್ತೀವಿ ಎಲ್ಲರ ಬಗ್ಗೆನೂ. ಆದರೂ ಅಟ್ಯಾಚ್ಮೆಂಟಲ್ಲಿ ಇದ್ರೂ ಅದರಲ್ಲಿ ಒಂದು ಡಿಟ್ಯಾಚ್ಮೆಂಟನ್ನು ಸೇರಿಸ್ಕೊಂಡು ಇರಬೇಕು ಹಾಗೆ ಅಂತ ಈ ವಾಯುವಿಂದ ನಾನು ಕಲಿತ್ಕೊಂಡೆ ಹಾಗೆ ಅಂತ ಹೇಳ್ತಾನೆ. ಮುಂದೆ ಆಕಾಶ ತೇಜೋಬನ್ನಮಯೇರ್ಭಾವೈರ್ ಯುನೇರಿತೈಃ ನ ಸ್ಪೃಶ್ಯತೆ ನಭಸ್ತದ್ವತ್ ಕಾಲಸೃಷ್ಟೈರ್ ಗುಣೈ ಪುಮಾನ್ ಅಂತ ಹೇಳ್ತಾರೆ. ಈ ಆಕಾಶ ಹಾಗೆ ಅಂದರೆ ಏನು ಅಂದರೆ ಒಂದು ಸ್ಪೇಸ್, ಒಂದು ಅವಕಾಶ. ಈಗ ಇಲ್ಲಿ ಇಷ್ಟು ಒಂದು ಅವಕಾಶ ಇಲ್ಲ ಅಂದರೆ ನಾವು ಇಷ್ಟು ಜನ ಕೂತ್ಕೊಳ್ಳೋದು ಕಷ್ಟ. ಈ ಥರ ಸ್ಪೇಸ್ ಇರೋದ್ರಿಂದಲೇ ಒಂದು ಭೂಮಿ ಸೃಷ್ಟಿಯಾಗಿರೋದು, ಜನಗಳಿರೋದು. ಆ ಸ್ಪೇಸಲ್ಲಿ ನದಿ ಇದೆ, ಬೆಟ್ಟ ಇದೆ, ಎಲ್ಲ ಇರೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರೋದೇ ಆಕಾಶ. ಈ ಆಕಾಶದಲ್ಲಿ ಏನು ಮೇಘಗಳಿದೆ, ಮಳೆ ಇದೆ, ಮಿಂಚು, ಗುಡುಗು ಎಲ್ಲ ಇರೋದು ಈ ಆಕಾಶದಲ್ಲಿ. ಭೂಮಿಯಲ್ಲಿ ಇರೋ ನೀರನ್ನು ಆಕಾಶ ಹೀರ್ಕೊಂಡಿರುತ್ತೆ. ಬಿಸಿಲು, ಚಳಿ, ಮಳೆ ಏನು ನಾವು ಹೇಳ್ತೀವಲ್ಲ, ಇದೆಲ್ಲ ಆಕಾಶಕ್ಕೆ ಏನೂ ಇಲ್ಲ. ಆಕಾಶ ಅದ್ರ ಪಾಡಿಗೆ ಅದು ಇರುತ್ತೆ. ಹಾಗೆ ನಾವು ಏನು ಮಾಡಬೇಕು ಅಂದರೆ, ನಮಗೂ ಹುಟ್ಟು ಆದ ಮೇಲೆ ಯೌವನ ಆದ ಮೇಲೆ ಮೂಪು, ಅದು ಆದ ಮೇಲೆ ಸಾವು ಬರುತ್ತೆ. ಈ ಥರ ನಾವು ಆಕಾಶದಂತೆ ಒಂದೇ ದೃಢವಾಗಿರಬೇಕು ಯಾವಾಗಲೂ. ಮೂಪು ಬಂದರೆ ಒಂದು ಥರ, ಯೌವನಲ್ಲಿ ಒಂದು ಥರ ಹಾಗೆ ಇರಬಾರ್ದು. ಹೇಗೆ ಆಕಾಶ ಎಲ್ಲ ಕಾಲದಲ್ಲೂ ಆಕಾಶ ಒಂದೇ ಥರ ತಟಸ್ಥವಾಗಿರುತ್ತೋ ಅದೇ ಥರ ನಾವು ಒಂದೇ ಥರ ಇರಬೇಕು ಹಾಗೆ ಎಂಬುದನ್ನು ನಾನು ಆಕಾಶದಿಂದ ಕಲಿತ್ಕೊಂಡೆ ಹಾಗೆ ಹೇಳ್ತಾನೆ. 4ನೇದು ನೀರು. ಸ್ವಚ್ಛತಾ ಅಂದರೆ ಸ್ವಚ್ಛ ಪ್ರಕೃತಿ ಸ್ನಿಗ್ಧೆ ಮಧುರ ತೀರ್ಥವೃಣ್ಣಾಂ ಮುನಿ ಪುನಾಸ್ತ್ಯಾದ್ ಮಿತ್ರ ಮೀಕ್ಷಣೈ ಸ್ಪರ್ಶ ಕೀರ್ತನೈ ಹಾಗೆ ಅಂತ ಹೇಳ್ತಾರೆ. ಇಲ್ಲಿ ಫಸ್ಟು ನೀರು ಅಂದರೆ ನಮಗೆ ತಿಳಿದುಕೊಳ್ಳಬೇಕು ಏನು ಅಂದರೆ ಸ್ವಚ್ಛತೆಯಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಯಾವಾಗಲೂ ನೀರು. ಅದ್ರ ಕಡೆ ಏನಾದರೂ ಸೇರಿದರೆ ಅದು ಆಗೋದು ಬೇರೆ, ಆದರೆ ಅದು ಸ್ವಾಭಾವಿಕವಾದ ಒಂದು ಗುಣ ಏನು ಅಂದರೆ ಸ್ವಚ್ಛತೆ. ನಾವು ಊಟ ಇಲ್ಲದೇನೂ ಒಂದು 10-20 ದಿನ ಇರ್ಬೋದು, ಆದರೆ ನೀರು ಕುಡಿಯೋದಾಗೆ ಒಂದು ವಾರ ಇರೋದು ಬಹಳ ಕಷ್ಟ. ಅದು ಟ್ರಾನ್ಸ್ಪರೆಂಟಿಂದ ಏನು ತಿಳ್ಕೋಬೇಕು ಹಾಗೆ ಅಂದರೆ, ನಮ್ಮ ಬಾಳಿಕೆ ಒಂದು ತಮಿಳಲ್ಲಿ ಹೇಳ್ತಾರಲ್ಲ, ತಿರಂತ ಪುಸ್ತಕ ಥರ ಇರಬೇಕು ಹಾಗೆ ಅಂತ ಹೇಳ್ತಾರಲ್ಲ, ಆದರೆ ಟ್ರಾನ್ಸ್ಪರೆಂಟಾಗಿ ನಾವು ಇರಬೇಕು ಹಾಗೆ ಅಂತ ಒಂದನ್ನು ಕಲಿತ್ಕೋಬೇಕು. ಮತ್ತು ನಾವು ಏನೋ ಒಂದು ಬಿಸಿಲಲ್ಲಿ ಹೋಗಿ ಬಂದಿರಿದ್ರೆ ಆ ನೀರನ್ನು ಕುಡಿಯೋ ಒಂದು ತೃಪ್ತಿ ಇರುತ್ತಲ್ಲ, ಅದು ನಾವು ಏನು ಮೊಸರು ಕುಡಿದ್ರು, ಟೀ ಕುಡಿದ್ರು, ಕಾಫಿ ಕುಡಿದ್ರು, ಏನು ಪಾನಕ ಕುಡಿದ್ರು ಇರೋದಿಲ್ಲ. ನೀರು ಕುಡಿಯೋ ತೃಪ್ತಿನೇ ಬೇರೆ. ಮತ್ತು ನೀರು ಏನಾಗುತ್ತೆ ಹಾಗೆಂದರೆ, ನಾವು ಸಮುದ್ರವನ್ನು ನೋಡುವಾಗ ಒಂದು ಆನಂದ ಬರುತ್ತೆ, ಗಂಗಾ ಪ್ರವಾಹವನ್ನು ನೋಡುವಾಗ ಒಂದು ಆನಂದ ಬರುತ್ತೆ. ಮತ್ತು ಈ ನೀರನ್ನು ನೋಡುವಾಗ ಏನೊಂದು ಆನಂದ ಬರುತ್ತಲ್ಲ, ಆ ಆನಂದವನ್ನು ನಾವು ಬೇರೊಬ್ಬರಿಗೆ ಕೊಡಬೇಕು ಹಾಗೆ ಎಂಬುದನ್ನು ಈ ನೀರಿನಿಂದ ತಿಳ್ಕೋಬೇಕು. ನೀರಿನಿಂದ ಸ್ವಚ್ಛತೆ, ನಮ್ಮ வாழ்க்கை ಒಂದು ಟ್ರಾನ್ಸ್ಪರೆನ್ಸಿಯಾಗಿ ಇರಬೇಕು ಎಂಬುದನ್ನು ತಿಳ್ಕೋಬೇಕು. ಮತ್ತು ನಮ್ಮನ್ನು ನೋಡೋರನ್ನು, ನಮ್ಮ ಹತ್ರ ಇರೋರನ್ನು ಆನಂದ ಪಡಿಸಬೇಕು ಹಾಗೆ ಎಂಬುದನ್ನು ನಾವು ತಿಳ್ಕೋಬೇಕು ಹಾಗೆ ಅಂತ ಅವಧೂತ ಯದುಗ ಹೇಳ್ತಾ ಇದ್ದಾನೆ. ಮುಂದೆ ಅಗ್ನಿ. ತೇಜಸ್ವಿ ತಪಸಾ ದೀಪ್ತೋ ದುರ್ಹರ್ಷೋ ದೂರಭಾಜನಃ ಸರ್ವಭಕ್ಷೋಭಿಯುಕ್ತಾತ್ಮ ನಾದತ್ತೆ ಪಾಪಮಗ್ನಿವತ್. ನೀರು ಒಂದು ಅಗ್ನಿ ಅಂದರೆ ಏನು ಅಂದರೆ ತೇಜಸ್ವಿ ಸ್ವರೂಪ. ಅಗ್ನಿ ಎಲ್ಲಿ ಕತ್ತಲೆ ಇರುತ್ತೋ ಅಲ್ಲಿ ಬೆಳಕನ್ನು ತುಂಬಿಸುತ್ತೆ. ಅದೇ ಥರ ಅಗ್ನಿಯ ಥರ ನಾವು ಅಜ್ಞಾನವನ್ನು ಓಡಿಸಿ ಜ್ಞಾನವನ್ನು ತುಂಬ್ಕೋಬೇಕು ಹಾಗೆ ಅಂತ ತಿಳ್ಕೋಬೇಕು. ಮೊದಲು ನಾವು ಏನು ಮಾಡಬೇಕು ಅಂದರೆ, ನಮ್ಮಲ್ಲಿರೋ ಅಜ್ಞಾನವನ್ನು ಹೋಗಿಸಿ ಜ್ಞಾನವನ್ನು ತುಂಬಿಸಿಕೊಂಡು, ಆ ಜ್ಞಾನದಿಂದ ಹೇಗೆ ಅಗ್ನಿ
ಕತ್ತಲೆ ಜಾಗದಲ್ಲಿ ಇಡೋವಾಗ ಅಲ್ಲಿ ಪ್ರಕಾಶವನ್ನು ಕೊಡುತ್ತೋ ನಾವು ಬೇರೊಬ್ಬರಿಗೆ ನಮ್ಮಲ್ಲಿರೋ ಜ್ಞಾನವನ್ನು ಹಂಚಬೇಕು ಹಾಗೆ ಎಂಬುದನ್ನು ನಾವು ಅಗ್ನಿಯಿಂದ ತಿಳ್ಕೋಬೇಕು. ಪಂಚಭೂತಗಳಾಯಿತು. ಮುಂದೆ ಚಂದ್ರ ವರ್ಣನೆಯಲ್ಲಿ ಬರ್ತಾರೆ. ವಿಸರ್ಗಾದ್ಯ ಶಮಶಾನಾತ್ಮ ಭವೋ ದೇಹಸ್ಯನಾತ್ಮನಃ ಕಾಲಾನಾಮಿವ ಚಂದ್ರಸ್ಯ ಕಾಲೇನ ವ್ಯಕ್ತವರ್ತ್ಮನ. ಚಂದ್ರ ಅಮಾವಾಸ್ಯೆಯಿಂದ ಪೌರ್ಣಮಿ ತನಕ ಡೈಲಿ ಬೆಳಗುತ್ತಾ ಹೋಗ್ತಾ ಇರ್ತಾನೆ. ಪೌರ್ಣಮಿಯಿಂದ ಅಮಾವಾಸ್ಯೆ ತನಕ ಕ್ಷೀಣವಾಗಿ ಒಂದಿನ ಅಮಾವಾಸ್ಯೆ ದಿನ ಕಾಣಿಸ್ಕೊಳ್ಳೋದಿಲ್ಲ. ಇದೇ ಥರ ನಾವು ಗರ್ಭದಲ್ಲಿ ಒಂದು ಅಕ್ಕಿ ಥರನೇ ಇರ್ತೀವಿ. ಅಕ್ಕಿ ಥರ ಇಟ್ಟು ಒಂದೂವರೆ ಅಡಿಗೆ ಹುಟ್ಟುತ್ತೀವಿ. ಮತ್ತು ಡೈಲಿ ಬೆಳೀತಾ ಹೋಗ್ತೀವಿ. ಒಂದು ಸಮಯದಲ್ಲಿ ಆ ಬೆಳವಣಿಗೆ ನಿಲ್ತೋಗುತ್ತೆ ಮತ್ತು ಕ್ರಮವಾಗಿ ಕ್ಷೀಣವಾಗುತ್ತೆ, ಸತ್ತೋಗ್ತೀವಿ. ವಾಸ್ತವಿಕವಾಗಿ ಈ ನಾವೇನು ಅಮಾವಾಸ್ಯೆ ಪೌರ್ಣಮಿ, ಅಮಾವಾಸ್ಯೆಯಿಂದ ಪೌರ್ಣಮಿ ಬೆಳ್ಕೊಂಡು ಹೋಗೋದು, ಪೌರ್ಣಮಿಯಿಂದ ಅಮಾವಾಸ್ಯೆ ಕ್ಷೀಣವಾಗಿ ಬರೋದು ಹಾಗೆ ಅಂತಿದಲ್ಲ, ಅದೆಲ್ಲ ಚಂದ್ರನಿಗೆ ಏನೂ ಇಲ್ಲ. ಕಾಣಿಸೋ ನಮಗೆ ಆ ಚಂದ್ರ ಆ ಥರ ಕಾಣಿಸ್ತಾನೆ ಹೊರತು ಚಂದ್ರ ಅದೇ ಥರನೇ ಇರ್ತಾನೆ. ಈಗ ಒಂದು ಸಿನಿಮಾ ಹಾಡಲ್ಲಿ ಕೂಡ ಇದು ಬರುತ್ತೆ ನೋಡಿ, ವಲರ್ಬಿರೈ ಎಂಬುದು ತೇಯ್ಬಿರೈ ಎಂಬುದು ನಿಲವಕ್ಕೆ ಕಿಡೆயாது ಹಾಗೆ ಅಂತ ಒಂದು ಹಾಡು ಬರುತ್ತೆ. ಇದೇ ಥರ ನಮ್ಮ ದೇಹಕ್ಕೆ ಈ ನಾವು ಏನು ಈ ಬೆಳಕೊಂಡು ಹೋಗೋದು, ಕ್ಷೀಣವಾಗೋದು, ಇದೆಲ್ಲ ದೇಹಕ್ಕೆ. ನಮ್ಮ ಆತ್ಮ ಏನಿದ್ದಾನಲ್ಲ ಅವನಿಗೇನು ಹುಟ್ಟು ಸಾವು ಏನೂ ಇಲ್ಲ, ಅವ ಅನಾದಿ ನಿತ್ಯ. ಇದನ್ನು ನಾವು ಈ ಚಂದ್ರನಿಂದ ಕಳ್ಕೋಬೇಕು ಅಂತ ಅವಧೂತ ಹೇಳ್ತಾನೆ. ಮುಂದೆ ಸೂರ್ಯ ಗುಣಾನುಪಾದತ್ತೆ ಯಥಾ ಕಾಲಂ ವಿಮುಂಚತಿ ನತೇಷು ಸಂಜೇತೆ ಯೋಗೆ ಗೋಬರ್ಗಿ ಇವ ಗೋಪತಿ. ಸೂರ್ಯ ಒಂದೇ ಒಂದು ದಿವಸ ರಜದಲ್ಲಿ ಹೋದರೆ ಈ ಭೂಲೋಕವೇ ಸ್ತಂಭನೆ ಆಗೋಗುತ್ತೆ. ಅಂತಹ ಶಕ್ತಿ ಸೂರ್ಯನದ್ದು. ಸೂರ್ಯ ತನ್ನ ಕಿರಣಗಳಿಂದ ನೀರು ಇರುತ್ತಲ್ಲ, ಈ ಬಾವಿಯಲ್ಲಿ, ಕೆರೆಯಲ್ಲಿ, ಸಮುದ್ರದಲ್ಲಿ, ನದಿಯಲ್ಲಿ ಅದನ್ನೆಲ್ಲ ಹೀರ್ಕೋತಾನೆ. ಯಾಕೆ ಹೀರ್ಕೋತಾನೆ? ಅವನಿಗೇನು ದಾಹ ಆಗುತ್ತಾ? ಇಲ್ಲ. ಯಾವಾಗ ನಮಗೆ ಬೇಕೋ ಅದನ್ನು ನಮಗೆ ಕೊಡ್ತಾನೆ. ಮಳೆಗಾಲದಲ್ಲಿ ನಮಗೆ ಅದನ್ನು ಕೊಟ್ಟು ಉಪಕಾರ ಮಾಡ್ತಾನೆ ಸೂರ್ಯ. ಇದೇ ಥರ ನಾವು ಜ್ಞಾನವನ್ನು ಬೇರೊಬ್ಬರಿಂದ, ಜ್ಞಾನಿಗಳಿಂದ ಹೀರ್ಕೋಬೇಕು. ಹೀರ್ಕೊಂಡು ಯಾರಿಗೆ ಬೇಕಾಗತ್ತೋ ಅವರಿಗೆ ಹಂಚಬೇಕು ಹಾಗೆಂಬುದನ್ನು ನಾವು ಸೂರ್ಯನಿಂದ ತಿಳ್ಕೋಬೇಕು. ಮತ್ತು ಕಪೋತ ಅಂದರೆ ಪಾರಿವಾಳ, ಪುರ. ನಾತಿ ಸ್ನೇಹ ಪ್ರಸಂಗೋ ವಾ ಕರ್ತವ್ಯ ಕ್ವಾಪಿ ಕೇನಚಿತ್ ಕುರ್ವನ್ ವಿಂದೇತ ಸಂತಾಪಂ ಕಪೋತೈವ ದೀನದೀಹಿ. ಒಂದು ಪುರ ಕುಟುಂಬ ಇರುತ್ತೆ ಅಂತೆ. ಒಂದು ಗಂಡು ಪುರ, ಹೆಣ್ಣು ಪುರ, ಒಂದು ಚಿಕ್ಕ ಪುರ, 3 ಪುರ ಇರುತ್ತೆ. 3 ಬಾಲ ಅಭಿಮಾನದಿಂದ ಒಂದಕ್ಕೊಂದು ಇರುತ್ತೆ ಅಂತೆ. ಆವಾಗ ಒಂದು ದಿನ ಗಂಡು ಪುರ ಇರುತ್ತಲ್ಲ, ಅಪ್ಪ ಪುರ, ಅದು ಮಕ್ಕಳಿಗೆ, ಹೆಂಡತಿಗೆ ಆಹಾರವನ್ನು ತರಬೇಕು ಅಂತ ಆಚೆ ಹೋಗಿರುತ್ತೆ. ಆಚೆ ಹೋಗಿರುವಾಗ ಅಲ್ಲಿ ಒಂದು ಬೇಡ ಬರ್ತಾನೆ. ಬೇಡ ಬಂದು ಒಂದು ಬಲೆಯನ್ನು ಹಾಕ್ತಾನೆ. ಬಲೆಯನ್ನು ಹಾಕಿದಾಗ ಆ ಹೆಣ್ಣು ಪುರ ಮತ್ತು ಆ ಕುಟ್ಟಿ ಪುರ ಅದರೊಳಗೆ ಸಿಕ್ಕಾಕೊಂಡ್ಬಿಡುತ್ತೆ. ಆಹಾರನ ತರಕ್ಕೆ ಹೋಗಿರುವ ಒಂದು ಗಂಡು ಪುರ ಮತ್ತೆ ಅಲ್ಲಿ ಬರುತ್ತೆ ಅಂತೆ. ಅಲ್ಲಿ ಬರೋವಾಗ ಆ ಬಲೆಯಲ್ಲಿ ಹೆಣ್ಣು ಪುರ ಮತ್ತು ಕುಟ್ಟಿ ಪುರ ಇದ್ದದ್ದನ್ನು ನೋಡಿ ಅದಕ್ಕೆ ಬಹಳ ದುಃಖ ಆಗುತ್ತೆ. ಹೇಗಾದರೂ ಇದನ್ನು ಆಚೆ ತರಕ್ಕೆ ಆಗೋದಾ ಹಾಗೆಂತ ಇದು ಚಿಂತನೆ ಮಾಡಿ ನೋಡುತ್ತೆ ಅಂತೆ. ಆದರೆ ಇದು ಬಲೆಯಿಂದ ಇದನ್ನು ಆಚೆ ತರೋದು ಕಷ್ಟ ಹಾಗೆ ಅಂತ ಅಂದ್ಕೊಂಡು ಆ ಗಂಡು ಪುರ ಏನು ಮಾಡುತ್ತೆ ಅಂತೆ, ತಾನೂ ಆ ಬಲೆ ಒಳಗೆ ಹೊರಟೋಗಿ ಸೇರ್ಕೊಂಡ್ಬಿಡುತ್ತೆ ಅಂತೆ. ಇದರಿಂದ ನಾವು ಏನು ಕಲಿತುಕೋಬೇಕು ಹಾಗೆ ಅಂದರೆ, ಈ ಸಂಸಾರ ಎಂಬುದು ಒಂದು ಬಲೆ ಥರ. ಅದು ಎಷ್ಟು ನಾವು ಅಭಿಮಾನವನ್ನು ನಮ್ಮ ಮಕ್ಕಳ ಮೇಲೆ, ನಮ್ಮ ಎಲ್ಲರ ಮೇಲೆ ಇಡ್ತೀವೋ ಅಷ್ಟು ನಾವು ಅದರಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಅದಕ್ಕೆ ಅಂತ ಏನೋ ಅಭಿಮಾನವೇ ಇರಬಾರ್ದು ಹಾಗೆ ಅಂತಲ್ಲ, ಅತಿ ಸ್ನೇಹವನ್ನು ನಾವು ಕಮ್ಮಿ ಮಾಡ್ಕೋಬೇಕು. ಆಗ ಕಮ್ಮಿ ಮಾಡಿಕೊಂಡ್ರೆ ನಾವು ಭಗವಂತನ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸಾಧ್ಯ. ಇಲ್ಲಾದರೆ ನಮ್ಮ ಮಕ್ಕಳು, ಅವರ ಮಕ್ಕಳು ಸ್ಕೂಲಿಗೆ ಹೋಗಬೇಕು, ಸ್ಕೂಲಿಗೆ ಬಂದ ಮೇಲೆ ಅವರಿಗೆ ಲಂಚ್ ಮಾಡಿ ಕೊಡಬೇಕು, ಅಡುಗೆ ಮಾಡಿ ಕೊಡಬೇಕು, ಬಾಕ್ಸ್ ಕಟ್ಟಿ ಕೊಡಬೇಕು, ಹಾಗೆಂಬುದರಲ್ಲೇ ನಮ್ಮ ಕಾಲ ಹೊಟ್ಟೋಗುತ್ತೆ. ನಮ್ಮ ಒಂದು ಸಾತ್ವಿಕವಾಗಿ ನಾವು ಏನು ಒಂದು ತಪಸ್ಸು ಮಾಡಬೇಕು, ಧ್ಯಾನ ಮಾಡಬೇಕು, ಭಗವಂತನ ಸೇವೆ ಮಾಡಬೇಕು, ಅದು ಬಿಟ್ಟೋಗುತ್ತೆ. ಅದರಿಂದ ನಾವು ಸಂಸಾರದಲ್ಲಿ ಇದ್ದರೂ ಎಷ್ಟಾಗುತ್ತೋ ಅಷ್ಟು ನಾವು ಅವ್ರ ಕಡೆಯಿಂದ ಆಚೆ ಬಂದು ಭಗವಂತನ ಒಂದು ಧ್ಯಾನಕ್ಕೆ, ತಪಸ್ಸಿಗೆ ಒಂದು ಟೈಮನ್ನು ಕೊಡಬೇಕು ಹಾಗೆಂಬುದನ್ನು ಇದರಿಂದ ನಾವು ತಿಳ್ಕೋಬೇಕು.
ನೆಕ್ಸ್ಟು ಹೆಬ್ಬಾವು, ಮಲೈಪಾಂಬು. ಗ್ರಾಸಂ ವಿಸೃಷ್ಟಂ ದಿಷ್ಟೇನ ಮಹಾಂತಂ ಸ್ತೋಕಮೇವ ಚ ಯದೃಚ್ಛವೈ ವಾಪೀತಂ ಗ್ರಾಸೇದಜಗ್ರೋಕ್ರಿಯಃ. ಈ ಮಲೆ ಹಾವು ಇದಲ್ಲ, ಅದು ಒಂದು ದೊಡ್ಡ ಸೋಂಬೇರಿ ಪ್ರಾಣಿ. ಅದು ಸಂಚಾರ ಮಾಡಿ ಎಲ್ಲೂ ನೋಡೋಕ್ಕೆ ಸಾಧ್ಯವೇ ಇಲ್ಲ. ಅದು ಒಂದು ಕಡೆ ಬಿದ್ದಿದ್ರೆ ಬಿದ್ದಿದ್ದೇ ಅದು ಯಾವಾಗಲೂ ಮರದ ಕೆಳಗೆ ಬಿದ್ದಿರುತ್ತೆ. ಯಾಕೆಂದರೆ ಅಲ್ಲಿ ಬರೋ ಪ್ರಾಣಿಗಳು, ಹತ್ತಿರ ಬರೋ ಪ್ರಾಣಿಗಳು ಇದನ್ನು ಒಂದು ಮರದ ಒಂದು ಬೇರು ಅಂತ ಅನ್ಕೊಂಡ್ಬಿಡುತ್ತೆ. ಇದು ಉಸಿರು ಆಡೋದಿಲ್ಲ, ಅಷ್ಟು ಸ್ತಂಭವಾಗಿರುತ್ತೆ. ಅದರ ಹತ್ತಿರ ಏನು ಬರುತ್ತೋ ಅದನ್ನು ತಿನ್ಕೊಂಡು ಸುಮ್ಮನೆ ಮಲ್ಕೊಂಡಿರುತ್ತೆ. ಅದರ ಕೆಲಸ ಅಷ್ಟೇ, ಯಾವುದಾದ್ರು ಹತ್ತಿರ ಬಂದರೆ ತಿನ್ನೋದು, ಸುಮ್ಮನೆ ಬಿದ್ಕೊಂಡಿರೋದು, ಇದೇ ಅದರ ಕೆಲಸ. ಇದರಿಂದ ನಾವು ಏನು ಕಲಿಬೇಕು ಹಾಗೆ ಅಂದರೆ, ಊಟಕ್ಕಾಗಿ ಇಲ್ಲ ಜಿಹ್ವಾ ಚಾಪಲ್ಯಕ್ಕಾಗಿ ನಾವು ಯಾವುದೇ ಒಂದು ಪ್ರಯತ್ನ ಪಡಬಾರ್ದು, ಜಾಸ್ತಿ ಪ್ರಯತ್ನ ಪಡಬಾರ್ದು. ಪ್ರಯತ್ನ ಪಟ್ಟರೆ ಕಷ್ಟ ಆಗತ್ತೆ. ನಾವು ಹೊಟ್ಟೆ ತುಂಬಿಸೋದೇ ಜೀವನದ ಒಂದು ಗುರಿಯಾಗಿ ಇರಬಾರ್ದು. ಇದನ್ನೇ ಹೇಳ್ತಾರಲ್ಲ, ಸಾಪಿಡೋದಕ್ಕಾಗ ವಾಲಕ್ಕೊಡೋದು, ವಾಳೋದಕ್ಕಾಗ ಸಾಪಿಡ್ನೋ ಹಾಗೆ ಅಂತ ಹೇಳ್ತಾರೆ ನೋಡ್ರಿ. ಆ ಥರ ಎಷ್ಟು ಬೇಕೋ ಅಷ್ಟನ್ನು ಊಟ ಮಾಡಿ ನಾವು ಭಗವಂತನ ಧ್ಯಾನದ ಮೇಲೆ ಇರಬೇಕು. ಯಾಕೆ ಇಷ್ಟೇ ಹೇಳ್ತಾರೆ ಹಾಗೆ ಅಂದರೆ, ಊಟದಕ್ಕಾಗಿ ನಾವು ಹಲವಾರು ಕಡೆ ಹೋಗ್ತಾ ಇದ್ರು ಅಂದರೆ ಅದರಲ್ಲೇ ಅರ್ಧ ಸಮಯ ಹೊರಟೋಗುತ್ತೆ. ಇನ್ನೂ ಜಾಸ್ತಿ ಊಟ ಮಾಡಿದರೆ ಆ ಆಯಾಸದಲ್ಲೇ ಅರ್ಧ ಸಮಯ ಹೊರಟೋಗುತ್ತೆ. ಭಗವಂತನ ಕಡೆ ಧ್ಯಾನವನ್ನು ಮಾಡೋಕ್ಕಾಗೋದಿಲ್ಲ. ಅದರಿಂದ ಎಷ್ಟು ಬೇಕೋ ಅಷ್ಟು ಊಟ ಮಾಡಿ ಭಗವಂತನ ಕಡೆ ಧ್ಯಾನ ಮಾಡಿ ಹಾಗೆ ಅಂತ ಹೇಳ್ತಾರೆ. ಮುಂದೆ ಸಮುದ್ರಕಾಮೋ ಹೀನೋವ ನಾರಾಯಣ ಪರೇ ಮುನಿ ನೋಸ್ತ ಸರ್ಪೇತ ನ ಶುಷ್ಯೇತ ಸರಿದ್ಭಿರಿತಿ ಸಾಗರ. ಈ ಎಲ್ಲ ಸಾಗರ ಇರುತ್ತೆ, ಎಲ್ಲ ನದಿಗಳ ನೀರು ಆ ಸಾಗರಲ್ಲೇ ತುಂಬಿ ಸಾಗರಕ್ಕೆ ಹೋಗಿ ಸೇರುತ್ತೆ. ಯಾವಾಗ ಎಷ್ಟು ನದಿ ನೀರು ಸಾಗರದಲ್ಲಿ ಹೋದರೂ ನಮಗೆ ನೋಡುವಾಗ ಸಾಗರ ಒಂದೇ ಥರ ಇರುತ್ತೆ. ಅದೇನು ತುಂಬಿ ಚೆಲ್ಲೋ ಥರ ನಮಗೇನು ಕಾಣಿಸೋದೇ ಇಲ್ಲ, ಒಂದೇ ಥರ ಇರುತ್ತೆ. ಇಷ್ಟು ನದಿ ನೀರು, ಇಷ್ಟು ಗಂಗಾ, ಯಮುನಾ, ಸರಸ್ವತಿ, ಸಿಂಧು, ಕಾವೇರಿ ಎಲ್ಲ ನದಿಗಳು ಸಮುದ್ರಕ್ಕೆ ಹೋಗುತ್ತೆ. ಆದರೆ ಸಮುದ್ರ ತುಂಬೋದೇ ಇಲ್ಲವಲ್ಲ, ಯಾಕೆ ಹಾಗೆ ಅಂತ ಯೋಚನೆ ಮಾಡಬೇಕು. ನಾವು ಯೋಚನೆ ಮಾಡಿ ನಮಗೆ ಈ ಏನು ಸಂಸಾರದಲ್ಲಿ ಈ ಸುಖ ದುಃಖ ಯಾವುದೇ ಒಂದು ಬಂದ್ರೂ, ಸುಖ ಬಂದರೆ ತುಂಬ ಹಾರಾಟ ಆಡೋದು, ದುಃಖ ಬಂದರೆ ತುಂಬ ಅಳೋದು, ಆ ಥರನೆಲ್ಲ ಮಾಡದೆ ಸಮುದ್ರದಂತೆ ಒಂದೇ ಥರ ಇರಬೇಕು ಹಾಗೆ ಎಂಬುದನ್ನು ನಾವು ಸಮುದ್ರದಿಂದ ಕಲಿತ್ಕೋಬೇಕು ಹಾಗೆ ಅಂತ ಹೇಳುತ್ತೆ. ಮುಂದೆ ಪತಂಗ, ಈ ಚಿಟ್ಟೆ ಹುಳ, ವಿಟ್ಟಿಲ್ ಪೂಚಿ, ಮಿಣ್ಮಿಣಿ ಪೂಚಿ ಹಾಗೆ ಅಂತಾರಲ್ಲ, ಅದ್ರ ಬಗ್ಗೆ ಹೇಳ್ತಾರೆ. ದೃಷ್ಟ್ವಾ ಸ್ತ್ರಿಯಂ ದೇವಮಾಯಾಂ ತದ್ಬೈರಿರ್ ಅಜಿತೇಂದ್ರಿಯಃ ಪ್ರೋಳಹಿತ ಪತಂತ್ಯಂದೇ ತಮಸ್ಯಗ್ನೌ ಪತಂಗವತ್. ಈ ಮಿಣ್ಮಿಣಿ ಪೂಚಿಗಳಿರುತ್ತೆ ನೋಡಿ, ಅದು ಬೆಳಕಿನ ಒಂದು ಆಕರ್ಷದಿಂದ ಅದರ ಹತ್ತಿರ ಹೋಗುತ್ತೆ. ಅದರ ಹತ್ತಿರ ಹೋಗಿ ಅದರಲ್ಲೇ ಬಿದ್ದು ಸತ್ತೋಗುತ್ತೆ. ಮನುಷ್ಯನು ಯಾವುದೇ ಒಂದು ಮೋಹಕ್ಕೆ ಒಳಗಾಗಿ ಅದರಲ್ಲಿ ಈ ಸ್ತ್ರೀ ಮೋಹ ಅಂತ ಒಂದು ಇರುತ್ತಲ್ಲ, ಅದು ತುಂಬ ದೊಡ್ಡದು. ಆ ಸ್ತ್ರೀ ಎಂಬವಳು ಅಗ್ನಿಯ ಥರ ಅವಳು. ಅದರಿಂದ ನಾವು ಎಷ್ಟು ಆ ಸ್ತ್ರೀ ಮೋಹದಿಂದ ದೂರ ಇರಬಹುದೋ ಅಷ್ಟು ದೂರ ಇರಬೇಕು. ಇಲ್ಲಾದರೆ ಹೇಗೆ ಮಿಣ್ಮಿಣಿ ಪೂಚಿ ಆ ಬೆಳಕನ್ನು ಹತ್ರ ಹೋಗಿ ಅದರೊಳಗಡೆ ಬಿದ್ದು ಸಾಯುತ್ತೋ, ಅದೇ ಥರ ನಾವು ಆ ಸ್ತ್ರೀ ಮೋಹಕ್ಕೆ ಒಳಗೊಂಡಾಗಿ ಅದರಲ್ಲೇ ಬಿದ್ದು ಸಾಯ್ತೀವಿ, ನಮ್ಮ ಕುಟುಂಬವೇ ನಾಶವಾಗುತ್ತೆ ಹಾಗೆಂಬುದನ್ನು ನಾವು ಇದರಿಂದ ಕಲಿತ್ಕೋಬೇಕು ಹಾಗೆ ಅಂತ ಹೇಳುತ್ತೆ. ಮತ್ತು ಜೇನುಹುಳ, ತೇನಿ, ಅನುಭ್ಯಶ್ಚ ಮಹದ್ಭ್ಯಶ್ಚ ಶಾಸ್ತ್ರೇಭ್ಯ ಕುಶಲೋ ನರಃ ಸರ್ವತಃ ಶಾರಮಾದ್ಯಾತ್ ಪುಷ್ಪೇಭ್ಯ ಇವ ಷಟ್ಪದಃ. ಈ ಜೇನುಹುಳ ಇರುತ್ತಲ್ಲ, ಈ ಜೇನುಹುಳ ಒಂದೊಂದು ಹೂವಾಗಿ ಹೋಗುತ್ತೆ ಅಂತ ಹೋಗಿ ಅದರಲ್ಲಿರೋ ಮಕರಂದವನ್ನು ಮಾತ್ರ ತಗೊಂಡು ಹೋಗಿ ಗೂಡಲ್ಲಿ ಕಟ್ಟತ್ತೆ, ಜೇನನ್ನು ಮಾಡುತ್ತೆ. ಇದರಿಂದ ನಾವು ಏನು ತಿಳ್ಕೋಬೇಕು ಅಂದರೆ, ಭೂಲೋಕದಲ್ಲಿ ಇರೋ ಶಾಸ್ತ್ರಗಳು, ಪುಸ್ತಕಗಳು, ಏನೇನು ಜ್ಞಾನವನ್ನು ಕೊಡೋ ಎಲ್ಲ ವಿಷಯವನ್ನು ನಾವು ಗ್ರಹಣ ಮಾಡ್ಕೋಬೇಕು. ಗ್ರಹಣ ಮಾಡಿಕೊಂಡು ಅದರಲ್ಲಿ ಸಾರವಾಗಿರೋದನ್ನು ತಿಳ್ಕೊಂಡು ಯಾವುದು ತತ್ವ ಹಾಗೆ ಎಷ್ಟೋ ತತ್ವಗಳಿದೆ, ಆದ್ರೂ ನಾವು ಶ್ರೀಮದ್ ಆಚಾರ್ಯರ ತತ್ವವೇ ಒಳ್ಳೆಯದು ಹಾಗೆ ಎಂಬುದನ್ನು ಹೇಗೆ ತಿಳ್ಕೋತೀವಿ. ಈಗ ನಾವು ಮಧ್ವ ಇದರಲ್ಲಿ ಹುಟ್ಟಿದ್ದೀವಿ, ಅದರಿಂದ ನಮ್ಮದು ಶ್ರೇಷ್ಠ ಹಾಗೆ ಅಂತ ಹೇಳೋದನ್ನು ಬಿಟ್ಟು ಬೇರೆಯವರ ತತ್ವಗಳನ್ನು ತಿಳ್ಕೊಂಡು
ಆವಾಗ ಈ ಮಧ್ವಶಾಸ್ತ್ರ ಎಷ್ಟು ದೊಡ್ಡದು ಎಂಬುದನ್ನು ನಮಗೆ ಗೊತ್ತಾಗತ್ತೆ. ಆವಾಗ ಇನ್ನೂ ದೃಢಭಕ್ತಿಯಿಂದ ದೃಢವಾಗಿ ಭಗವಂತನ ನಾವು ಸೇವೆ ಮಾಡ್ಬೋದು. ಈ ಜೇನುಹುಳ ಹೇಗೆ ಆ ಮಕರಂದವನ್ನು ಮಟ್ಟು ಸಾರವನ್ನು ಮಟ್ಟು ತಗೊತ್ತೋ ಅದೇ ಥರ ನಾವು ಜ್ಞಾನ ಪುಸ್ತಕದಲ್ಲಿರೋ ಸಾರವನ್ನು ತಗೋಬೇಕು ಹಾಗೆಂಬುದನ್ನು ಇದರಿಂದ ನಾವು ಕಲಿತ್ಕೋಬೇಕು. ಮತ್ತು ಆನೆ ನಾದಿಗಚ್ಚೆ ಸ್ತ್ರೀಯಾಂ ಪ್ರಾಜ್ಞಃ ಖರ್ರಿ ಚಿನ್ಮೃತಾತ್ಮನಃ ಬಲಾದೈಕ್ಯ ವಿನ್ಯಯತೆ ಗಜೈರನ್ಯೈರ್ಗಜೋ ಯತಃ. ಈ ಕಾಡು ಆನೆಗಳಿರುತ್ತೆ ನೋಡಿ, ಅದು ಒಂದು ಕುಟುಂಬವಾಗಿ ಪರಿವಾರವಾಗಿ ಒಂದು 10-15 ಆನೆಯಾಗಿ ಎಲ್ಲ ಕಡೆನೂ ತಿರುಗುತ್ತೆ. ಅದರಲ್ಲಿ ಒಂದು ಹೆಣ್ಣು ಆನೆ ಮೇಲೆ 3-4 ಗಂಡು ಆನೆಗಳು ಆ ಹೆಣ್ಣು ಆನೆ ನನಗೇ ಬೇಕು ಹಾಗೆ ಅಂತ ಜಗಳ ಆಡುತ್ತೆ. ಆ ಜಗಳ ಆಡಿ ಒಂದಕ್ಕೊಂದು ಹೊಡೆದಾಡಿಕೊಳ್ಳುತ್ತೆ. ಆ ಆನೆಗಳ ಯುದ್ಧ ನೋಡಿದ್ರೆ ಭೂಮಿಯೇ ಅದಿರೋ ಥರ ಇರುತ್ತೆ. ಅಷ್ಟು ಶಬ್ದ ಅಷ್ಟು ಓಂಕಾರದಿಂದ ಅದು ಜಗಳ ಆಡ್ತಾ ಇರುತ್ತೆ. ಇದರಿಂದ ನಾವು ಏನು ಕಲಿತ್ಕೋಬೇಕು ಅಂದರೆ, ಮೊದಲಲ್ಲಿ ನೋಡಿದ್ದು ಸ್ತ್ರೀ ಮೋಹನ ಬಗ್ಗೆ ನೋಡಿದೆವು. ಇದರಲ್ಲಿ ಪರಸ್ತ್ರೀ ಮೋಹ, ಬೇರೆ ಸ್ತ್ರೀಯ ಮೋಹ ನಮ್ಮನ್ನು ಎಷ್ಟು ಕುಟುಂಬಕ್ಕೆ ನಾಶವನ್ನು ತರುತ್ತೆ ಹಾಗೆ ಅಂತ ಆ ಒಂದು ಸ್ತ್ರೀಯನ್ನು ಕುರಿತು ಈ 3-4 ಯಾನೆಗಳು ಜಗಳ ಆಡುತ್ತಲ್ಲ, ಆ ಥರ ನಾವು ಒಂದು ಸ್ತ್ರೀಗಾಗಿ ಕುಟುಂಬವನ್ನು ಬಿಟ್ಟು ಬೇರೆ ಕಡೆ ಹೋಗ್ತೀವಿ. ಆ ಥರ ಪರಸ್ತ್ರೀ ಮೋಹವನ್ನು ಮಾಡಬಾರ್ದು ಹಾಗೆ ಅಂತ ಈ ಆನೆಯಿಂದ ನಾವು ಕಲಿತ್ಕೋಬೇಕು ಹಾಗೆ ಅಂತ ಹೇಳುತ್ತೆ. ಮುಂದೆ ಮಧುಹ ಜೇನಿಯನ್ನು ನೋಡಿವು. ಆ ಜೇನಿ ಏನು ಗೂಡು ಕಟ್ಟಿರುತ್ತೋ ಅದನ್ನು ತಗೊಂಡು ಹೋಗಿ ಮಾರಾಟ ಮಾಡ್ತಾನಲ್ಲ ಅವನು ಮಧುಹ. ತೇನಿಯನ್ನು ಮಾರೋನು, ಅದನ್ನು ತಗೊಂಡು ಮಾರೋನು ಅವನು. ನದೇಯಂ ನೋಪಭೋವ್ಯಂ ಚ ಲುಬ್ಧೈರ್ಯುದ್ದುಃಖ ಸಂಜಾತಿತಂ ಭುಂಕತೆ ಸ್ವಾಮಿ ತಚ್ಚಾನ್ಯೇ ಮಧುರ್ ಹೇವಾರ್ತವಿನ್ಮಧು. ಈ ಜೇನುಗಾರ ಏನು ಮಾಡ್ತಾನೆ, ಎಲ್ಲೆಲ್ಲಿ ಜೇನಿದೆಯೋ ಅದನ್ನು ತಗೊಂಡು ಆ ಜೇನುಗಳನ್ನೆಲ್ಲ ಓಡಿಸ್ಬಿಟ್ಟು ಇಲ್ಲ ಸಾಯಿಸಿಬಿಟ್ಟು ಆ ಜೇನನ್ನು ತಗೋತಾನೆ. ಜೇನನ್ನು ತಗೊಂಡು ಸೇರಿಸ್ಕೊಂಡು ಅದನ್ನು ಅವನು ಉಪಯೋಗ ಮಾಡೋದಿಲ್ಲ, ಬೇರೆಯವರಿಗೆ ಮಾರಾಟ ಮಾಡ್ತಾನೆ. ಅದರಲ್ಲಿಂದ ಅವನಿಗೇನೋ ಒಂದು ಸ್ವಲ್ಪ ದುಡ್ಡು ಬರುತ್ತೆ, ಆದರೂ ಆ ಜೇನನ್ನು ಅವನು ಉಪಯೋಗ ಮಾಡೋದಿಲ್ಲ. ಇದೇ ಥರ ನಾವು ದುಡ್ಡನ್ನು ಸೇರಿಸ್ಕೊಂಡಿರ್ತೀವಿ. ಒಂದು ಲೋಭಿ ಏನು ಮಾಡ್ತಾನೆ ಅಂದರೆ ದುಡ್ಡು ಸಂಪಾದನೆ ಮಾಡೋದು ಅವನಿಗೆ ಆ ಖರ್ಚು ಮಾಡೋದ್ರಲ್ಲಿ ಆನಂದ ಇಲ್ಲ. ಆ ದುಡ್ಡನ್ನು ಸಂಪಾದನೆ ಮಾಡಿ ಅದನ್ನು ಸೇರಿಸಿ ಇಟ್ಟಿರೋದು, ಆ ದುಡ್ಡನ್ನು ನೋಡೋದ್ರಲ್ಲಿ ಒಂದು ಆನಂದ. ಅದನ್ನು ಬೇರೊಬ್ಬರಿಗೆ ಹಂಚ್ಕೊಳ್ಳೋದಲ್ಲಿ ಆನಂದ ಇಲ್ಲ. ಇದರಿಂದ ಯಾವುದೇ ಒಂದು ಪ್ರಯೋಜನ ಇಲ್ಲ. ಹೇಗೆ ಜೇನುಗಾರ ಆ ಜೇನನ್ನು ತಗೊಂಡ, ಆ ಜೇನಿಗೂ ಅದು ಉಪಯೋಗ ಆಗಿಲ್ಲ, ಆ ತಗೊಂಡ ಅವನಿಗೂ ಉಪಯೋಗ ಆಗಿಲ್ಲ, ಬೇರೊಬ್ಬರಿಗೆ ಅದು ಹೋಯಿತು. ಅದೇ ಥರ ಲೋಭಿಯಾಗಿರೋನು ಏನೇ ಅವನು ದುಡಿದು ಸಂಪಾದನೆ ಮಾಡಿದ್ದರೋ ಅದು ಅವನಿಗೆ ಉಪಯೋಗ ಆಗಿಲ್ಲ. ತಾತ್ಕಾಲಿಕವಾಗಿ ಅದನ್ನು ನೋಡೋದ್ರಿಂದ ಏನೋ ಒಂದು ಆನಂದ ಆಗುತ್ತೆ ಹೊರತು ಅದನ್ನು ನಾವು ಅದು ಸತ್ತ ಮೇಲೆ ಅದು ಬೇರೊಬ್ಬರಿಗೆ ಹೋಗುತ್ತೆ, ಅದು ಅವನ ಮಕ್ಕಳಿಗೆ ಹೋಗುತ್ತೆ. ಅದನ್ನು ಅವನಿಂದ ಅದನ್ನು ಅನುಭವಿಸೋಕೆ ಆಗದೆ ಸತ್ತೋಗ್ತಾನ. ಅದೇ ಥರ ನಾವು ಭಗವಂತ ನಮಗೆ ಏನು ಕೊಟ್ಟಿರ್ತಾನೋ ಅದನ್ನು ಬೇರೊಬ್ಬರಿಗೆ ಕೊಟ್ಟು ಸಂತೋಷ ಪಡಬೇಕು. ನಾವೇ ಇಟ್ಕೊಂಡಿದ್ದು ಅದನ್ನು ಸುಮ್ಮನೆ ನೋಡ್ತಾ ಇದ್ದರೆ ಏನೂ ಪ್ರಯೋಜನ ಇಲ್ಲ ಹಾಗೆ ಎಂಬುದನ್ನು ಇದರಿಂದ ತಿಳ್ಕೋಬೇಕು ನಾವು. ಮುಂದೆ ಜಿಂಕೆ ಗ್ರಾಮ್ಯ ಗೀತಂ ನ ಶೃಣುಯಾತ್ ಯತಿರ್ವನಚರ ಕ್ವಚಿತ್ ಶಿಕ್ಷೋಹಂ ಹರಿಣಾತ್ ವೃದ್ಧ ಮೃಗಯೋರ್ ಗೀತ ಮೋಹಿತಾತ್. ಈ ಜಿಂಕೆಯನ್ನು ಹಿಡಿಬೇಕಾದ್ರೆ ಹಳೆಯ ಕಾಲದಲ್ಲಿ ನಾವು ಮುಂಚೆ ನೋಡಿ ಕೃಷ್ಣ ಪರಮಾತ್ಮ ಪುಲ್ಲಾಂಗಲಲ್ಲಿ ಊದುತ್ತಾನೆ, ಆವಾಗ ಆ ಟ್ಯೂನಿಂದ ಕೇಳಿ ಆ ಜಿಂಕೆಗಳ ಹತ್ರ ಬರುತ್ತೆ ಅಂತ ನಾವು ಕೇಳಿದ್ವಿ. ಅದೇ ಥರ ಬೇಡರು ಏನು ಮಾಡ್ತಾರೆ ಅಂದರೆ, ಆ ಜಿಂಕೆಗೆ ಏನು ಒಂದು ಟ್ಯೂನ್ ಹಿಡಿತವಾದ ಒಂದು ಟ್ಯೂನ್ ಇರುತ್ತಲ್ಲ ಅದನ್ನು ಜಿಂಕೆ ಹಿಡಿಯೋರು ಬಾಡಿಸ್ತಾರೆ ಅಂತೆ. ಅವಾಗ ಬಾಡಿಸುವಾಗ ಅದು ಮೋಹಕ್ಕೆ ಒಳಗಾಗಿ ಅದು ಜಿಂಕೆ ಆ ಬೇಡನ ಹತ್ತಿರ ಬರುತ್ತೆ. ಆ ಬೇಡನ ಹತ್ತಿರ ಬಂದಾಗ ಅವರು ಅದನ್ನು ಹಿಡ್ಕೋತಾರೆ. ಇದೇ ಥರ ನಾವು ಈ ಸಂಗೀತ ಹಾಗೆ ಅಂತ ಹೇಳೋದು ದೊಡ್ಡ ಒಂದು ಜ್ಞಾನವನ್ನು ಕೊಡೋ ಒಂದು ಇದು. ಆದರೆ ಆ ಸಂಗೀತವನ್ನು ನಾವು ಏನು ಮಾಡ್ತೀವಿ,
ಏನೋ ಒಂದು ಸಿನಿಮಾ ಹಾಡು, ಇಳೆಯರಾಜ ಟ್ಯೂನ್ ಚೆನ್ನಾಗಿದೆ, AR ರೆಹಮಾನ್ ಟ್ಯೂನ್ ಚೆನ್ನಾಗಿದೆ, ಅನಿರುದ್ಧ್ ಟ್ಯೂನ್ ಚೆನ್ನಾಗಿದೆ ಅಂತ ಒಂದು ಮೋಹಕ್ಕೆ ಒಳಗಾಗಿ ನಮಗೆ ಯಾವುದು ಜ್ಞಾನವನ್ನೇ ಕೊಡೋದಿಲ್ಲವೋ ಅದರ ಮಾರ್ಗದಲ್ಲಿ ಹೋಗಿರ್ತೀವಿ. ಆದರೆ ಉண்மைಯಾದ ಸತ್ಜ್ಞಾನವನ್ನು ಕೊಡೋದು ನಮ್ಮ ದಾಸರ ಹಾಡುಗಳು, ಪುರಂದರ ದಾಸರ ಹಾಡುಗಳು, ಸುಲಾದಿಗಳು, ವಿಜಯದಾಸರು, ಗೋಪಾಲದಾಸರು ಅಂತ ನಮಗೆ ದಾಸರ ವರೇಣ್ಯರು ಎಷ್ಟೋ ಜನ ಇದ್ದಾರೆ. ಅವರನ್ನ ಹಾಡುಗಳನ್ನ ಕೇಳಿ, ಆ ಸಂಗೀತವನ್ನು ಕೇಳಿ ಅದರಿಂದ ನೀವು ದೀಕ್ಷೆಯನ್ನು ಪಡಿಬೋದು ಹಾಗೆ ಎಂಬುದನ್ನು ಇದರಿಂದ ನಾವು ತಿಳ್ಕೋಬೋದು. ಮತ್ತು ಇನ್ನೊಂದು ನಾವು ತಿಳ್ಕೋಬೇಕಾಗಿರೋದು ಏನು ಅಂದರೆ, ಈ ಕಾಲಕ್ಕೆ ಹೇಗೆ ಜಿಂಕೆಯನ್ನು ಹಿಡಿಯೋನೋ ಒಂದು ಟ್ಯೂನ್ ಹಾಕಿ ಅದನ್ನು ಹಿಡಿತಾನೋ, ಅದೇ ಥರ ನಮ್ಮ ಈಗ ಮೊಬೈಲಲ್ಲಿರೋ ಫೇಸ್ಬುಕ್ಕು, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಇಲ್ಲ ಯಾವುದೇ ಒಂದು ಗೇಮ್ಸ್ ಆ್ಯಪು, ಈ ಆ್ಯಪನ್ನು ಅಲ್ಗೋರಿದಮನ್ನೇ ಆ ಮಾಡೋನು ಹಾಗೆ ಮಾಡಿರ್ತಾನೆ ಅಂತೆ. ನಾವು ಒಳಗೆ ಒಂದನ್ನು ಸರ್ಚ್ ಮಾಡಿ ಹಾಕಿ ಹೋಗ್ತೀವಿ, ಏನೋ ಹುಳಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಕ್ಕೆ ಹೋಗ್ತೀವಿ. ಆ ಹುಳಿ ಪುಡಿ, ಸಾರು ಪುಡಿಗೆ ಹೋಗಿ, ಗೊಜ್ಜು ಪುಡಿಗೆ ಹೋಗಿ, ಎಲ್ಲೆಲ್ಲೋ ಹೋಗಿ ಆಫ್ರಿಕಾ ದೇಶದಲ್ಲಿ ಹೀಗಾಯಿತು ಅಂತ ಹೀಗೆ ನೋಡ್ತಾನೇ ಇರ್ತೀವಿ. ಭಗವಂತ ನನ್ನ ನೋಡಿ ತಲೆ ಬೊಗ್ಗಪ್ಪ ಅಂತ ಹೇಳಿದಾಗ ನಾವು ಮೊಬೈಲ್ ನೋಡಿ ತಲೆ ಬೊಗ್ಗಿ ಹೀಗೆ ನೋಡ್ತಾ ಇರ್ತೀವಿ ಹೊರತು ಭಗವಂತನ ಕಡೆ ಚಿಂತನೆ ಮಾಡೋದಿಲ್ಲ. ಇದು ನಿಮಗೆ ಅಂತ ಹೇಳಿದಿಲ್ಲ, ನನಗೂ ಇದು ಅನ್ವಯ ಆಗುತ್ತೆ. ಇದನ್ನೆಲ್ಲ ಬಿಟ್ಟು ಸನ್ಮಾರ್ಗಕ್ಕೆ ಹೋಗಬೇಕು ಅಂತ ಈ ಜಿಂಕೆಯಿಂದ ನಾವು ಕಲಿತ್ಕೋಬೇಕು ಹಾಗೆ ಅಂತ ಹೇಳುತ್ತೆ. ಮತ್ತು ಮೀನನ್ನು ಹಿಡಿಯೋಕೆ ಏನು ಮಾಡ್ತಾನೆ ಅವನು, ಮೀನು ಹಾಗೆ ಅಂದರೆ ಒಂದು ಇದನ್ನು ಹಾಕ್ತಾನೆ, ತೂಂಗಿಲ್ ಹಾಕ್ತಾನೆ. ಆ ತೂಂಗಿಲಲ್ಲಿ ಒಂದು ಚಿಕ್ಕ ಒಂದು ಹುಳವನ್ನು ಇಟ್ಟಿರ್ತಾನೆ. ಆ ಹುಳವನ್ನು ತಿನ್ನೋದಕ್ಕಾಗಿ ಆ ಮೀನು ಬರುತ್ತೆ. ಆ ಮೀನು ಬಂದು ಅದನ್ನು ಕಚ್ಚಿದಾಗ ಅವನು ಸೆಳೆದು ಒಳಗೆ ಹಾಕ್ಕೊಂಡ್ಬಿಡ್ತಾನೆ. ಅದೇ ಥರ ನಾವು ಜಿಹ್ವಾ ಚಾಪಲ್ಯದಿಂದ ಇದನ್ನು ತಿನ್ನೋಣ, ಅದನ್ನು ತಿನ್ನೋಣ, ಇದನ್ನು ತಿನ್ನೋಕೆ ಈ ಹೋಟೆಲ್ ಹೋಗೋಣ, ಈ ಹೋಟೆಲ್ ತಿನ್ನೋಕ್ಕೆ ಸಾಮಾನ್ಯವಾಗಿ ಕೆಲವರು ತಿನ್ನೋದಕ್ಕಾಗೇ ಸಂಚಾರ ಮಾಡ್ತಾರೆ. ಈ ಊರಲ್ಲಿ ಇದೆ, ಅದು ಈ ಯೂಟ್ಯೂಬೆಲ್ಲ ಬಂದ ಮೇಲೆ ಇದು ಇನ್ನೂ ಜಾಸ್ತಿ ಆಗೋಗಿದೆ. ಈ ಹೊಸೂರು, ಕೃಷ್ಣಗಿರಿಯಿಂದೆಲ್ಲ ಹೊಸಕೋಟೆ ಬಿರಿಯಾನಿ ತಿನ್ನೋಕೆ ಅಂತ ಬೆಂಗಳೂರು ಬರ್ತಾರೆ. ಅದು ಬೆಳಗಿನ ಜಾವ 4 ಗಂಟೆಗೆ ಆ ಬಿರಿಯಾನಿ ಮಾಡ್ತಾನೆ. ಅದು ಸಂಡೇ ಒಂದು ದಿವಸ ಮಾತ್ರ ಮಾಡೋನು. ಅದನ್ನು ತಿನ್ನೋಕೆ ಇಲ್ಲಿಂದ ಜನಗಳು ಬರ್ತಾರೆ. ಆ ಥರ ಜಿಹ್ವಾ ಚಾಪಲ್ಯದಿಂದ ನಾವು ಯಾವುದನ್ನು ಸ್ವೀಕಾರ ಮಾಡಬಾರ್ದು. ಆ ಥರ ಮಾಡಿದರೆ ನಾವು ಈ ದೇಹಕ್ಕೆ ಮಾತ್ರ ಉಪಯೋಗ ಹೊರತು ಆತ್ಮನಿಗೆ ಅದು ಯಾವುದೇ ಒಂದು ಉಪಯೋಗ ಇಲ್ಲ. ಈ ಜಿಹ್ವಾ ಚಾಪಲ್ಯ ಎಂಬುದು ಇಲ್ಲಿಂದ ಇಲ್ಲಿ ಒಂದು 2 ಇಂಚಿಗೆ ಹೋಗೋ ತನಕನೇ, ಇಲ್ಲಿ ಬರೋ ತನಕ ಅದು ಏನು ರುಚಿಯಲ್ಲಿದೆ ಅಂತ ನಮಗೆ ಗೊತ್ತಾಗಲ್ಲ. ಇಲ್ಲಿಂದ ಕೆಳಗೆ ಹೋದ ಮೇಲೆ ಅದು ಏನು ರುಚಿಯಲ್ಲಿದೆ ಅಂತ ನಮಗೆ ಗೊತ್ತಾಗಲ್ಲ. ಆದರೆ ಒಂದು 2 ಇಂಚ್ ನಾಲಿಗೆಗೋಸ್ಕರ ನಾವು ಇಷ್ಟು ದುಡಿದು, ಇಷ್ಟು ಕಷ್ಟಪಟ್ಟು ಇದೆಲ್ಲ ಮಾಡ್ತೀವಿ. ಇದನ್ನೆಲ್ಲ ಬಿಟ್ಟು ಆ ಏನು ಒಂದು ಟೈಮನ್ನು ಕೊಡ್ತೀವೋ ಆ ಟೈಮನ್ನು ಭಗವಂತನ ಹತ್ರ ಕೊಟ್ಟರೆ ಇನ್ನೂ ನಮ್ಮ ದಾರಿ ಉದ್ಧಾರ ಆಗತ್ತೆ ಹಾಗೆ ಅಂತ ಅನ್ಬೋದನ್ನು ಈ ಮೀನಿಂದ ನಾವು ತಿಳ್ಕೊಬೋದು. ಮತ್ತು ಈ ಕುಳವಿ ಒಂದಿರಲ್ಲ, ಅದರಿಂದ ಏನು ಕಲ್ತ್ಕೋಬೇಕು ಹಾಗೆ ಅಂದರೆ, ಕುಳವಿ ಭಾಳ ಚೆನ್ನಾಗಿ ಗೂಡು ಕಟ್ಟಿರುತ್ತೆ. ಮಣ್ಣನ್ನು ತಂದು ಆಚೆಯಿಂದ ತಂದು ಸೇಗರಿಸಿ ಒಂದು ಗೂಡು ಕಟ್ಕೊಂಡಿರುತ್ತೆ. ಆ ಗೂಡಲ್ಲಿ ಒಂದು ಹುಳವನ್ನು ತಂದಿಡುತ್ತೆ. ಅದು ವಾಸ್ತವಿಕವಾಗಿ ಅದರ ಮರಿ ಅಲ್ಲ, ಅದು ಸುಮ್ಮನೆ ತಂದಿಡುತ್ತೆ. ಅದು ತಂದು ಇಟ್ಟು ಏನು ಮಾಡುತ್ತೆ ಅಂದರೆ ಅದಕ್ಕೆ ಬೇಕಾಗಿದ್ದೆಲ್ಲ ಕೊಡುತ್ತೆ. ಫಸ್ಟು ಆ ಹುಳಕ್ಕೆ ದುಃಖವಾಗತ್ತೆ, ಏನು ಈ ಥರ ಮಾಡ್ತಾರಲ್ಲ ಹಾಗೆ ಅಂತ ದುಃಖವಾಗುತ್ತೆ. ಆದ್ರೂ ಹೋಗೋ 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 ಆ ಕುಳವಿ ಮೇಲೆ ಒಂದು ಅಭಿಮಾನ ಬಂದುಬಿಡುತ್ತೆ. ಅದಕ್ಕೆ ಅಭಿಮಾನ ಬರುತ್ತೆ. ಅಭಿಮಾನ ಬಂದು ಯಾವಾಗಲೂ ಆ ಕುಳವಿ ಬಗ್ಗೆನೇ ಆ ಹುಳ ಯೋಚನೆ ಮಾಡ್ತಾ 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 ಏನಾಗುತ್ತೆ ಅಂದರೆ, ವಾಸ್ತವಿಕವಾಗಿ ಕುಳವಿಯ ಮಗು ಅಲ್ಲ ಅದು. ಆದರೆ ಅದನ್ನು ಯೋಚನೆ ಮಾಡಿ 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 ಒಂದಿನ ಅದು ಕುಳವಿಯಾಗೇ ಆಗೋಗುತ್ತೆ. ಆ ಥರ ನಾವು ನಮ್ಮ ಕೊನೆಯ ಕಾಲದಲ್ಲಿ ಭಗವಂತನ ಯಾವುದನ್ನು ಯೋಚನೆ ಮಾಡ್ತೀವೋ ಆವದಾಗೆ ಹುಟ್ಟುತ್ತೀವಿ ಅಂತ ಶಾಸ್ತ್ರ ಹೇಳುತ್ತೆ. ಇದನ್ನೇ ನಾವು ಮುಂಚೆ ನೋಡಿದ್ದೀವಿ. ಜಟಭರತ ಹಿಂದೆ ಜಿಂಕೆ ಬಗ್ಗೆ ಯೋಚನೆ ಮಾಡ್ತಾನೆ, ಜಿಂಕೆಯಾಗಿ ಹುಟ್ಟುತ್ತಾನೆ. ಮತ್ತು ಜಿಂಕೆಯಾಗಿ ಇರುವಾಗ ಭಗವಂತನ ಬಗ್ಗೆ ಯೋಚನೆ ಮಾಡ್ತಾನೆ, ಇದರಲ್ಲಿ ಮನುಷ್ಯನಾಗಿ ಹುಟ್ಟುತ್ತಾನೆ. ಆ ಥರ ನಾವು ಕೊನೆಯ ಸಮಯದಲ್ಲಿ ಭಗವಂತನನ್ನು ಧ್ಯಾನ ಮಾಡಬೇಕು. ಆಗ ಧ್ಯಾನ ಮಾಡಿದರೆ ನಾವು ಸತ್ಕಾರ್ಯವಾಗಿ ಏನೋ ಒಂದು ಪುಣ್ಯವನ್ನು ಮಾಡಿ ಮುಂಚೆ ಒಂದು ಒಳ್ಳೆ ಜನ್ಮ ಸಿಗತ್ತೆ ಹಾಗೆ ಎಂಬುದನ್ನು ನಾವು ಈ ಕುಳವಿಯಿಂದ ಕಲ್ತ್ಕೋಬೇಕು ಅಂತ ಈ ಅವಧೂತ ಏನಿದ್ದಾನಲ್ಲ ಅವನು ಯದುವಿಗೆ ಹೇಳ್ತಾನೆ. ಈ ಥರ 24 ಗುರುಗಳನ್ನು ನಾನು ಆರಿಸ್ಕೊಂಡಿದ್ದೀನಿ. ಈ 24 ಗುರುಗಳಿಂದ ನಾನು ಸೃಷ್ಟಿಯ ಬಗ್ಗೆ ಮತ್ತು ಹುಟ್ಟು ಸಾವು ಎಂಬುದನ್ನು ನಾನು ತಿಳಿದಿದ್ದೇನೆ. ಇದನ್ನೆಲ್ಲ ತಿಳ್ಕೊಂಡಿದ್ದರಿಂದ ನನಗೆ ಏನೋ ಒಂದು ಪ್ರಶ್ನೆಯೂ ಇಲ್ಲ, ಏನೋ ಒಂದು ಸಮಸ್ಯೆನೂ ಇಲ್ಲ, ನನಗೂ ಬೇಕು ಬೇಡಗಳೇ ಇಲ್ಲ. ಅದರಿಂದ
ನಿತ್ಯ ಆನಂದವಾಗಿ ಭಗವಂತನನ್ನು ಮಾತ್ರ ಚಿಂತನೆ ಮಾಡಿಕೊಂಡು ನಾನು ಆನಂದವಾಗಿ ಇದ್ದೀನಿ ಹಾಗೆ ಎಂಬುದನ್ನು ಇವನು ಅವಧೂತನಿಗೆ ಇದನ್ನು ಅವಧೂತ ಯದುಗೆ ತಿಳಿಸಿಕೊಟ್ಟಿರ್ತಾನೆ. ಈಗ ವಾಸ್ತವಿಕವಾಗಿ ನೋಡಿ, ಇದರಲ್ಲೆಲ್ಲ ಏನು ಹೇಳಿದ್ದಾರೋ 24 ಗುರುಗಳು ಅವ್ರು ಏನು ಹೇಳಿರ್ತಾರಲ್ಲ, ಅದು ಪೂರ್ತಿ ಸಂಸಾರದಲ್ಲಿದ್ದು ನಾವು ಅದನ್ನು ಅಳವಡಿಸಿಕೊಳ್ಳೋದು ಬಹಳ ಕಷ್ಟ. ಅವನು ಏನು ಅವಧೂತ ಇದ್ದಾನಲ್ಲ, ಆ ಅವಧೂತ ಸಂಸಾರವೇ ಬೇಡ ಅಂತ ಹೋದವನು. ಅದರಿಂದ ಈ ಸಂಸಾರ ಶಾಶ್ವತ ಅಲ್ಲ ಅಂತ ಒಂದು ದೃಢ ನಂಬಿಕೆಯಿಂದ ಅವನು ಹೋದವನು. ಅದರಿಂದ ಅವನು ಯಾವುದನ್ನು ಬೇಕಾದ್ರೂ ಮಾಡ್ಬೋದು. ಆದರೆ ನಾವು ಸಂಸಾರದಲ್ಲಿ ಇರೋರು, ಸಂಸಾರದಲ್ಲಿ ಇದ್ದು ಇದು ಅಷ್ಟನ್ನು ಮಾಡೋಕ್ಕಾಗಲ್ಲ. ಆದ್ರೂ ಇದರಲ್ಲಿ ಏನೋ ಒಂದು 0.1% ನಾವು ಅಳವಡಿಸಿಕೊಂಡ್ರೆ ಭಗವಂತನ ಮಾರ್ಗದಲ್ಲಿ ಹೋಗೋದಕ್ಕೆ ಒಳ್ಳೆ ಅವಕಾಶವನ್ನು ಭಗವಂತನೇ ನಮಗೆ ಕೊಡ್ತಾನೆ ಹಾಗೆ ಅಂತ ಹೇಳ್ತಾ, ಇವತ್ತು ನಾವು ಕೃಷ್ಣಾವತಾರ ಮತ್ತು ಈ ಉದ್ಧವ ಗೀತೆಯ ಬಗ್ಗೆ ತಿಳಿದಿದ್ದೀವಿ. ನಾನು ಮೊದಲನೇ ದಿವಸನೇ ಒಂದು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದೆ. ನನಗೆ ಯಾವುದೇ ಒಂದು ಭಾಷೆಯನ್ನು ಕಂಟಿನ್ಯೂಸ್ ಆಗಿ ಮಾತಾಡೋಕ್ಕೆ ಬರೋದಿಲ್ಲ. ಕನ್ನಡ ಮಾತಾಡಿದರೆ ತಮಿಳ್ ಬರುತ್ತೆ, ತಮಿಳ್ ಮಾತಾಡಿದರೆ ಇಂಗ್ಲೀಷ್ ಬರುತ್ತೆ, ಸಂಸ್ಕೃತ ಮಾತಾಡಿದರೆ ಅದರಲ್ಲಿ ಹಿಂದಿ ಬರುತ್ತೆ. ಇದರಿಂದ ಯಾವುದೇ ಒಂದು ಭಾಷೆಯನ್ನು ಅದು ಈ ಶಿಕ್ಷಾ ಇದರತ್ತಲ್ಲ, ಓದಿ ನಾವು ಆ ಥರನೇ ಬಂದ್ಬಿಟ್ಟಿದ್ದೀವಿ. ಅದರಿಂದ ಈ 7 ದಿವಸ ನಾನು ಹೇಳಿದ್ದೀನೋ ಅದನ್ನು ಕೇಳಿಸ್ಕೊಂಡಿದ್ದ ಭಗವಂತ ನನ್ನಿಂದ ಹೇಳಿಸಿದ್ದಾನೆ. ನೀವು ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಆಮೇಲೆ ಇಷ್ಟು ನಾನು ಚಿಕ್ಕ ವಯಸ್ಸಲ್ಲಿ ಸ್ಕೂಲಿಗೆ ಹೋಗುವಾಗ ಸ್ನಾನ ಸಂಧ್ಯಾವನ್ನೆಲ್ಲ ಆಗ್ತಾ ಇರೋದು, ನಾಮ ಹಚ್ಕೊಂಡಿರುವೆ. ಸ್ಕೂಲಿಗೆ ಹೋಗೋವಾಗ ನಾಮನ್ನು ಅಳಿಸ್ಬಿಟ್ಟು ಹೋವೆ. ಆವಾಗ ನಮ್ಮ ಅಪ್ಪ ಹೇಳೋರು, ನೋಡು ಈ ನಾಮ ಇದಲ್ಲ, ಇದರ ಬಲ ನಿಂಗೆ ಈಗ ಗೊತ್ತಾಗಲ್ಲ, ಮುಂದೆ ಗೊತ್ತಾಗತ್ತೆ ಹಾಗೆಂತ ನಮ್ಮ ಅಪ್ಪ ಹೇಳಿದರು. ಮತ್ತು ನಾನು ಏನೀಗ ಒಂದು 4 ಮಾತಾಡಿದ್ದಾನಲ್ಲ, ಸ್ಕೂಲಲ್ಲಿ ಪೇಚು ಪೋಟಿ ಅಂತ ಏನಾದ್ರು ಒಂದು ಬಂದರೆ ಆ ತಲೈಪನ್ನು ತಂದು ಕೊಟ್ಟು ನಮ್ಮ ಅಪ್ಪನ ಹತ್ರ ಕೊಟ್ಬಿಡುವೆ. ನಮ್ಮಪ್ಪ ಅದನ್ನು ನೋಡಿ ಎಲ್ಲ ಅವರೇ ರೆಡಿ ಮಾಡಿ ಕೊಟ್ಬಿಡೋರು. ಪೂರ್ತಿ ಏನು ಸಬ್ಜೆಕ್ಟ್ ಇದೆಯೋ ಅದನ್ನೆಲ್ಲ ರೆಡಿ ಮಾಡಿಕೊಟ್ಟಿರೋರು. ಅದನ್ನು ನಾನು ತಗೊಂಡೋಗಿ ಒಪ್ಪಿಸುವೆ. ಆ ಒಪ್ಪಿಸೋದ್ರಿಂದ ಆ ಪ್ರೈಸ್ ಎಲ್ಲ ಬರೋದು ನನಗೆ. ಇದು ಏನು 2 ಮಾತಾಡಿದ್ದಾನೋ ನಮ್ಮ ಅಪ್ಪ ನನಗೆ ಕೊಟ್ಟಿದ್ದು. ಇವತ್ತು ಏಕಾದಶಿ. ಇವತ್ತಿಗೆ ಸರಿಯಾಗಿ 1 ವರ್ಷದ ಹಿಂದೆ 2 ಏಕಾದಶಿ ಆಗಿತ್ತು. ಆ 2 ಏಕಾದಶಿಯು ನಮ್ಮ ಅಪ್ಪ ಉಪವಾಸ ಮಾಡಿದರು. 2 ಏಕಾದಶಿ ಉಪವಾಸ ಮಾಡಿ ಚತುರ್ದಶಿ ದಿವಸ ನಮ್ಮ ಕುಲಗುರುಗಳಾಗಿರುವ ಮಧ್ವಾಚಾರ್ಯರ ಪ್ರಧಾನ ಶಿಷ್ಯರಾದ ಪದ್ಮನಾಭ ತೀರ್ಥರ ಆರಾಧನೆ. ಆ ಆರಾಧನೆ ದಿವಸ ನಮ್ಮಮ್ಮನ ಹತ್ರ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ, ನೀನು ಪೂಜೆಗೆ ಬೇಕಾದೆಲ್ಲ ರೆಡಿ ಮಾಡಿಕೊಂಡಿರು ಅಂತ ಹೇಳಿ ಹೋದವರು ಮತ್ತೆ ವಾಪಸ್ ಬಂದಿಲ್ಲ. ಆ ಥರ ಸಾಯೋ ತನಕ ಏಕಾದಶಿ ಉಪವಾಸ, ಎಲ್ಲ ಒಂದು ವ್ರತಗಳು, ತೀರ್ಥಯಾತ್ರೆಗಳು ಇದನ್ನೆಲ್ಲ ಮಾಡಿದವರು ನಮ್ಮಪ್ಪ. ಅಂತಹ ಒಂದು ದೊಡ್ಡ ವ್ಯಕ್ತಿಗೆ ನಾನು ಏನು ಈಗ ಒಂದು ಭಾಗವತ ಒಂದು ಪ್ರವಚನ ಮಾಡಿದ್ದೇನೋ, ಇದರಲ್ಲಿ ಏನಾದರೂ ಒಂದು ಚಿಕ್ಕ ಪುಣ್ಯ ಇದ್ದರೆ ಆ ಪುಣ್ಯ ಅವರು ಸದ್ಗತಿಗೆ ಆಗೋದಕ್ಕೆ ಹೋಗಿ ಸೇರಲಿ ಹಾಗೆ ಅಂತ ಭಗವಂತನ ಪ್ರಾರ್ಥನೆ ಮಾಡುತ್ತಾ, ನಾನು ಈ 7 ದಿವಸ ಏನು ಅಂದ್ಕೊಂಡಿದ್ದೀವಿ, ವಾಸ್ತವಿಕವಾಗಿ ನನ್ನ ಭಾಗವತ ಒಂದು ಪ್ರವಚನ ಹೇಳೋದು, ಈ ಜ್ಞಾನ ಕಾರ್ಯವನ್ನು ಮಾಡೋದು ಎಂಬುದು ಈಗಲೇ ಶುರುವಾಗುತ್ತೆ. ನಾವು ಈಗ 7 ದಿನ ಅಂತ ಏನು ಅಂದ್ಕೊಂಡಿದ್ದೀವೋ ಅದಕ್ಕೆ ಮಂಗಳ ಆಗುತ್ತೆ. ನಮ್ಮ ಅಪ್ಪನ ಶುಭ ಶುಕ್ರವಾರ ಆಗುತ್ತೆ, ಅವತ್ತೇ ವಾಸ್ತವಿಕವಾದ ಮಂಗಳ. ನಾವು ಏನೀಗ ಸಂಕಲ್ಪಿಸಿಕೊಂಡಿದ್ದೀವೋ 7 ದಿವಸ ಅಂತ, ಅದರ ಮಂಗಳ ಈಗ ಆಗತ್ತೆ ಅಂತ ಹೇಳ್ತಾ ನಾನು ಇದರನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣ.